ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಉನ್ನತ ದೇವ, ಉನ್ನತ ದೇವಾನಿನೇ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವ, ಪರಿಶುದ್ಧ ದೇವಾನಿನೇ, ನಿನ್ನನ್ನೇ ಆರಾಧಿಸುವೆ, ಉನ್ನತ ದೇವ, ಉನ್ನತ ದೇವಾನಿನೇ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ, ನಿನ್ನನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ,
ರಾಜ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ದೇವರ ಸನ್ನಿಧಾನಕ್ಕೆ, ದೇವರ ಆಲಯಕ್ಕೆ, ಈ ರವಿವಾರದ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತೇನೆ. ಹಲ್ಲೆಲೂಯಾ. ಹೆಸರೇ ಎಚ್ಚರವಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಹೇಳಕ್ಕೆ ಸಿದ್ಧರಾಗಿದ್ದೀರಾ? ಹೇಳ್ರಿ, ನನ್ನ ಹೃದಯ ದೇವರ ವಾಕ್ಯಕ್ಕಾಗಿ ಸಿದ್ಧವಾಗಿದೆ. ಹೇಳ್ರಿ, ನನ್ನ ಹೃದಯ, ನನ್ನ ಮನಸ್ಸು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಈ ವರ್ಷ ನಾವು ನೋಡ್ತಾ ಇದ್ದೇವೆ ದ ಇಯರ್ ಆಫ್ ಇನ್ಕ್ರೀಸ್ ಎಂಬುದಾಗಿ, ಹೆಚ್ಚಿಸುವಂಥ ವರ್ಷ. ನಮ್ಮ ಜೀವಿತದಲ್ಲಿ ದೇವರು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಬೆಳೆಯಬೇಕು, ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಆತನು ಆಗಿದ್ದಾನೆ. ಆತನ ಚಿತ್ತವಾಗಿದೆ. ನಾವೆಲ್ಲರೂ ನಮಗಾಗಿ ಆತನು ಏನೆಲ್ಲ ಇಟ್ಟಿದ್ದಾನೋ ಅದು ಎಲ್ಲವನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದನ್ನು ಅನುಭವಿಸಬೇಕೆಂಬುದಾಗಿ. ಆದರೆ ಅನೇಕ ಸಲ ನಾವು ಅದನ್ನು ಅನುಭವಿಸುವುದಿಲ್ಲ. ಅನೇಕ ಸಲ ನಾವು ರಕ್ಷಣೆ ಹೊಂದಿದರೂ ಕೂಡ ಒಂದು ಕ್ಷೇತ್ರಗಳಲ್ಲಿ ನಾವು ಸ್ಟಕ್ ಆಗಿಬಿಡ್ತೇವೆ. ಲೋಕದ ರೀತಿಯಾಗಿ ನಾವು ಜೀವಿಸ್ತಾ ಇರ್ತೇವೆ. ಯೇಸುವನ್ನು ನಂಬಿರ್ತೇವೆ, ಆದರೆ ಲೋಕದ ರೀತಿಯಾಗಿ ನಾವು ಜೀವಿಸ್ತಾ ಇರ್ತೇವೆ. ನೋಡ್ರಿ, ಯೇಸು ನಮ್ಮನ್ನು ನಾವು ಕೆಳಮಟ್ಟದಲ್ಲಿ, ನಾವು ಯಾವಾಗಲೂ ಕೊರತೆಗಳಲ್ಲಿ, ರೋಗದಲ್ಲಿ, ಬಡತನದಲ್ಲಿ ಜೀವಿಸಬೇಕೆಂಬುದಾಗಿ ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಏನಾಗಿದೆ, ಅದು ನಾವು ಅಭಿವೃದ್ಧಿಯಲ್ಲಿರಬೇಕು, ನಾವು ಆಶೀರ್ವಾದದಲ್ಲಿರಬೇಕು, ನಾವು ಆರೋಗ್ಯದಲ್ಲಿರಬೇಕು, ನಾವು ಹೆಚ್ಚುತ್ತಾ ಹೋಗಬೇಕ ಎಂಬುದಾಗಿ ದೇವರ ಚಿತ್ತ ಇದೆ. ಆದರೆ ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಕೊರತೆ ಇದೆ, ನಮ್ಮ ಜೀವಿತದಲ್ಲಿ ಅನಾರೋಗ್ಯ ಇದೆ, ದರಿದ್ರತನ ಇದೆ, ಬಡತನ ಇದೆ. ಅದನ್ನು ನಾವು ಸಾಮಾನ್ಯವಾಗಿ ಕ್ಯಾಶುವಲ್ ಆಗಿ ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ಯಾಕೆಂದರೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆ ಇರುವುದರಿಂದ, ಕೆಲವೊಂದು ವಿಷಯಗಳಲ್ಲಿ ನಾವು ಗುಲಾಮತನದಲ್ಲಿ ಇರುವುದರಿಂದ, ಕೆಲವೊಂದು ವಿಷಯಗಳು ನಮಗೆ ಅದರ ಏನಂತಂದರೆ ದೇವರು ಯಾವ ರೀತಿಯಾಗಿ ಆತನು ಆಶೀರ್ವಾದ ಮಾಡ್ತೇನೆ, ಯಾವ ರೀತಿಯಾಗಿ ಕೆಲಸ ಮಾಡ್ತೇನೆ ಎಂಬುದಾಗಿ ನಾವು ಇಗ್ನೋರೆನ್ಸ್ ಅಲ್ಲಿ ಇರುವುದರಿಂದ ನಾವು ದೇವರ ಆಶೀರ್ವಾದ ನಮಗೆ ಮಾಡಿದರೂ ಕೂಡ ಅದನ್ನು ನಾವು ಅನುಭವಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಯಮಗಳ ದೇವರಾಗಿದ್ದಾನೆ. ಗಾಡ್ ಈಸ್ ಎ ಗಾಡ್ ಆಫ್ ಲಾಸ್. ದೇವರು ನಿಯಮಗಳ ದೇವರಾಗಿದ್ದಾನೆ. ಗಾಡ್ ಈಸ್ ಎ ಗಾಡ್ ಆಫ್ ಆರ್ಡರ್. ಆತನು ಡಿಸಿಪ್ಲಿನ್ ಉಳ್ಳ ದೇವರಾಗಿದ್ದಾನೆ. ಆತನು ನಿಯಮಗಳಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ನೀವು ಕೂತ್ಕೊಂಡಿದ್ದೀವಿ, ಅದರ ಅರ್ಥ ಏನಂದ್ರೆ ಬಿಕಾಸ್ ಆಫ್ ಗಾಡ್ಸ್ ಲಾ. ದೇವರ ನಿಯಮ ಈ ಲೋಕದಲ್ಲಿ ಆಕ್ಟಿವೇಟ್ ಆಗಿರುವುದರಿಂದ ನಾವು ಕೂತ್ಕೊಂಡಿದ್ದೀವಿ. ದೇವರ ನಿಯಮ ಇಲ್ಲ ಅಂತಂದ್ರೆ ನಾವೆಲ್ಲರೂ ಹಾರಾಡ್ತಾ ಇರ್ತಿದ್ವಿ, ತೇಲಾಡ್ತಾ ಇರ್ತಿದ್ದೀವಿ. ಆ ನಿಯಮ ನಮ್ಮನ್ನು ಕೂಡುವ ಹಾಗೆ ಯಾವ ನಿಯಮ ಮಾಡ್ತಾ ಇದೆ ಅಂದ್ರೆ ಅದು ಲಾ ಆಫ್ ಗ್ರಾವಿಟಿ. ಲಾ ಆಫ್ ಗ್ರಾವಿಟಿ ಅಂದ್ರೆ ಗುರುತು ಆಕರ್ಷಣೆ ಒಂದು ನಿಯಮ ನಮ್ಮನ್ನು ಈ ಭೂಮಿ ಮೇಲೆ ನಿಲ್ಲುವಂತೆ ಮಾಡುವಂಥದ್ದಾಗಿದೆ. ದೇವರು ನಿಯಮದಲ್ಲಿ ಕೆಲಸ ಮಾಡುವಾತನಾಗಿದ್ದಾನೆ, ಹೊರತಾಗಿ ಆತನ ಮನಸ್ಸು ಬಂದ ಹಾಗೆ ಕೆಲಸ ಮಾಡುವುದಿಲ್ಲ. ಅನೇಕ ಸಲ ನಾವು ಹೇಳ್ತೇವೆ, ಆತನ ಮನಸ್ಸಿದ್ರೆ ಮಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಹಲ್ಲೆಲೂಯಾ. ದೇವರು ಆತನ ಏನೆಲ್ಲ ಈ ಲೋಕದಲ್ಲಿ ಕ್ರಿಯೇಟ್ ಮಾಡಿದಾನೋ ಅದು ಎಲ್ಲವೂ ನಿಯಮದಲ್ಲಿ ನಡೀತಾ ಇದೆ.
ಹಲ್ಲೆಲೂಯ. ಸೂರ್ಯ ಯಾವತ್ತೂ ಕೂಡ ಹೇಳಂಗಿಲ್ಲ ನಾನು ಪ್ರತಿದಿನ ಬೆಳಗ್ಗೆನೆ ಬರ್ತಾ ಇದ್ದೀನಿ, ಇವತ್ತು ರಾತ್ರಿ ಬಂದ್ಬಿಡ್ತೀನಿ ಅಂತ ಹೇಳಿ. ಇಟ್ಸ್ ಎ ಲಾ. ಅದು ಲಾ ಅಲ್ಲಿ ಜೀವಿಸ್ತಾ ಇದೆ ಸೂರ್ಯ. ಚಂದ್ರ ಕೂಡ ಲಾ ಅಲ್ಲಿ ಜೀವಿಸ್ತಾ ಇದ್ದಾನೆ. ಯಾಕೆಂದ್ರೆ ದೇವರು ಅವುಗಳಿಗೆ ನಿಯಮವನ್ನು ಕೊಟ್ಟಿದ್ದಾನೆ. ಸೊ ಹಾಗೆ ದೇವರು ನಮಗೆ ಆಶೀರ್ವಾದ ಮಾಡಬೇಕಾದ್ರೆ, ನಮ್ಮನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಆತನಿಗೆ ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದಾನೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಅನ್ಕೊಂಡು ಕೃಪೆಯಲ್ಲಿ ನಾವು ಏನ್ ಮಾಡಿದ್ರು ನಡೀತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಹಂಗೆ ನಾನು ಕೂಡ ಅನ್ಕೊಂಡಿದ್ದೆ. ದೇವರು ಬಹಳ ಕೃಪೆ ಉಳ್ಳವನಾಗಿದ್ದಾನೆ, ಅದಕ್ಕಾಗಿ ನಮಗೆ ನಿಯಮಗಳನ್ನು ಕೊಟ್ಟಿದ್ದಾನೆ. ದೇವರು ಬಹಳ ಕರುಣೆ ಉಳ್ಳವನಾಗಿದ್ದಾನೆ, ಅದಕ್ಕಾಗಿ ನಮಗೆ ಲಾಸ್ಗಳನ್ನು ಕೊಟ್ಟಿದ್ದಾನೆ. ಆ ನಿಯಮಗಳು ನಾವು ಪರಿಪಾಲನೆ ಮಾಡುವಾಗ, ಯಾರೇ ಆಗಿರಲಿ, ಆ ನಿಯಮಗಳು ಪಾಲನೆ ಮಾಡುವಾಗ ಅದು 100% ಅದು ನಡೆಯುವಂಥದ್ದಾಗಿದೆ. ಹಲ್ಲೆಲೂಯ. ಅದಕ್ಕೆ ಈ ಲಾ ಆಫ್ ಗ್ರಾವಿಟಿ ಇಲ್ಲೂ ಕೂಡ ಅದು ವರ್ಕ್ ಆಗ್ತದೆ, ಅಮೆರಿಕದಲ್ಲೂ ಕೂಡ ಅದು ವರ್ಕ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸ್ಪೇಸ್ ನೋಡಿದ್ರಿ? ಸ್ಪೇಸ್ನಲ್ಲಿ ರಾಕೆಟ್ ಹೋಗ್ತದೆ ನೋಡ್ರಿ. ಆ ಸ್ಪೇಸ್ನಲ್ಲಿ ರಾಕೆಟ್ ಹೋಗುವಾಗ ಅಲ್ಲಿ ಈ ಗುರುತ್ವಾಕರ್ಷಣೆ ನಿಯಮ ಅಲ್ಲಿ ವರ್ಕ್ ಆಗಂಗಿಲ್ಲ. ಅದಕ್ಕೆ ಅವರು ನೋಡ್ರಿ, ಆ ಸ್ಪೇಸ್ನಲ್ಲಿ ನೀವು ನೋಡಿದ್ರೆ ಅವರು ಏನೇ ಒಂದು ವಸ್ತು ಹಾಕಿದ್ರು ಕೂಡ ಅದು ತೇಲಾಡ್ತಿರ್ತದೆ. ಗಾಳಿ ಅಲ್ಲಿ ಅವರಿಗೆ ಗುರುತ್ವಾಕರ್ಷಣೆ ನಿಯಮ ಕೆಲಸ ಮಾಡಂಗಿಲ್ಲ. ಅದಕ್ಕೆ ಅವರು ಬೈ ಫೋರ್ಸ್ ಆಗಿ ಅವ್ರು ಕೆಳಗಡೆ ಹಿಡಿಬೇಕಾಗ್ತದೆ. ಅವರು ಸೂಪರ್ ಮ್ಯಾನ್ ತರ ಹಿಂಗೆ ಕೈ ಮಾಡಿದ್ರೆ ಮುಂದೆ ಹೋಗ್ತಾರೆ. ಅವ್ರ ಕೂದಲೆಲ್ಲ ಎದ್ದು ನಿಂದಿರ್ಕೋತವೆ. ಪೇಸ್ಟಿಂಗ್ ಹಾಕೊಂಡ್ರೆ ಅದೆಲ್ಲ ತೇಲಾಡ್ತಾ ಇರ್ತದೆ. ಯಾಕೆಂದ್ರೆ ಅಲ್ಲಿ ಗುರುತು ಆಕರ್ಷಣೆ ನಿಯಮ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಲ್ಲೆಲೂಯ. ಅನೇಕ ಸಲ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಯಾರೋ ಒಬ್ಬರು ಬಿಲ್ಡಿಂಗ್ ಮೇಲಿಂದ ಹಾರಿ ಜಂಪ್ ಮಾಡಿದ್ರೆ ಅಂದ್ರೆ ನಾವು ಅನ್ಕೋತೇವೆ ದೇವರು ಅವರನ್ನು ಯಾಕೆ ರಕ್ಷಿಸಲಿಲ್ಲ ಅಂತ ಹೇಳಿ. ಹಲ್ಲೆಲೂಯ. ಅವ್ರಿಗೆ ಆಕ್ಸಿಡೆಂಟ್ ಆಯ್ತಂದ್ರೆ ಯಾಕೆ ದೇವರು ಅವ್ರಿಗೆ ತಪ್ಪಿಸ್ಲಿಲ್ಲ ಅಂತ. ಯಾಕೆ ತಪ್ಪಿಸ್ಲಿಲ್ಲ ಅಂದ್ರೆ ಗಾಡ್ ಇಸ್ ಎ ಗಾಡ್ ಆಫ್ ಲಾಸ್. ಆತನು ನಿಯಮ ಉಳ್ಳ ದೇವರಾಗಿದ್ದಾನೆ. ಆತನು ಹೇಳಿದ್ದಾನೆ, ಮಗನೇ ನೀನು ಅಲ್ಲಿಂದ ಜಂಪ್ ಮಾಡಿದ್ರೆ ಸತ್ತೋಗ್ತೀಯ ಅಂತ ಹೇಳಿ. ಲಾ ಇದೆ, ನಿಯಮ ಇದೆ. ದೇವರ ನಿಯಮದ ವಿರುದ್ಧವಾಗಿ ಕಾರ್ಯ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯ. ಲೈಫ್ ಇನ್ಶೂರೆನ್ಸ್ ತೆಗೆದುಕೊಂಡ ತಕ್ಷಣ ಹೋಗಿ ಯಾರಾದ್ರೂ ಹೋಗಿ ಬಾ ನಾ ಹಿಂಗೆ ಲೈಫ್ ಇನ್ಶೂರೆನ್ಸ್ ತೊಗೊಂಡು ನಾವೇ ಸಾಯಿಸ್ಬಿಡು ಅಂತಾರೆ. ಇಲ್ಲ, ದೇವರು ನಿಯಮದಲ್ಲಿ ಕೆಲಸ ಮಾಡುವತನಾಗಿದೆ. ಹೇಳ್ರಿ ನಿಯಮಗಳು, ಹೇಳ್ರಿ ನಿಯಮಗಳು, ನಿಯಮಗಳು. ದೇವರು ನಿಮ್ಮ ಕಣ್ಣೀರಾಗ್ತಾ ಇದ್ದೀವಿ, ಕಷ್ಟದಲ್ಲಿದ್ದೀವಿ ಅಂತ ದೇವರು ಕೆಲಸ ಮಾಡಂಗಿಲ್ಲ. ಆ ಲಾ ಅಲ್ಲಿ ನಾನು ನೀನು ಬಂದ್ರೆ ಅದು ವರ್ಕ್ ಆಗ್ತದೆ. ಹಲ್ಲೆಲೂಯ. ಆ ನಿಯಮದಲ್ಲಿ ನೀವು ಬಂದ್ರೆ ಅದು ವರ್ಕ್ ಆಗ್ತದೆ. ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವನಿಗೆ ಅವನು ಹೇಳಿರ್ತಾನೆ, ಇಲ್ಲಿ ಇದಕ್ಕೆ ಡಿಸೈಲೇ ಹಾಕ್ಬೇಕು ನೀವು ಅಂತ ಹೇಳಿ. ಇಲ್ಲ ನಾನು ಪೆಟ್ರೋಲ್ ಹಾಕ್ತೀನಿ ಅಂತಂದ್ರೆ ಆ ಮ್ಯಾನುಫ್ಯಾಕ್ಚರರ್ ಹೇಳಿಲ್ಲ ನಿಮಗೆ ಯಾಕೆ ನೀನು ಡೀಸೆಲ್ ಹಾಕಬೇಕು ಅಂತ ಹೇಳಿ. ಆತನು ಜಸ್ಟ್ ಹೇಳಿದ ನೀನು ಡೀಸೆಲ್ ಹಾಕ್ಬೇಕಷ್ಟೇ, ಕ್ವಶನ್ ಮಾಡಂಗಿಲ್ಲ. ಸೊ ಹಾಗೆ ದೇವರು ಕೂಡ ನಿಯಮಗಳನ್ನಿಟ್ಟಿದ್ದಾನೆ ನಮ್ಮನ್ನು ಸಕ್ಸಸ್ ಅಲ್ಲಿ ನಡೆಸುವುದಕ್ಕಾಗಿ, ಯಶಸ್ವಿಯಲ್ಲಿ ನಡೆಸುವುದಕ್ಕಾಗಿ. ಆದರೆ ನಾವು ಮನುಷ್ಯರು ನಿಯಮಗಳು ಅಂದ್ರೆ ನಮಗೆ ಇಷ್ಟ ಆಗಲ್ಲ. ಹಲ್ಲೆಲೂಯ. ನಾವು ಮನಸ್ಸು ಬಂದಂಗೆ ಜೀವಿಸ್ಬೇಕಂತ ಬಯಸ್ತೇವೆ. ದೇವರು ಹಂಗಿಲ್ಲ. ಗಾಡ್ ಈಸ್ ಎ ಗಾಡ್ ಆಫ್ ಲಾ. ದೇವ್ರು ಹೇಳಿದ್ದಾರೆ, ಹಗಲು ಕೆಲಸ ಮಾಡ್ಬೇಕಂದ್ರೆ ಹಗಲತ್ತೆ ಕೆಲಸ ಮಾಡಬೇಕು. ನೀನ್ ನೈಟ್ ಕೆಲಸ ಮಾಡ್ತೀನಿ ಅಂತಂದ್ರೆ ನೀನ್ ದೇವರ ನಿಯಮದ ವಿರುದ್ಧವಾಗಿ ಹೋಗ್ತಾ ಇದೆ. ದೇವರು ನಿನಗೆ ಕೊಡ್ಲಿಲ್ಲ ಡಯಾಬಿಟಿಸ್, ದೇವರು ನಿನಗೆ ರೋಗ ಕೊಡ್ಲಿಲ್ಲ. ನಿನ್ನ ನಿಯಮವನ್ನು ಮೀರಿ ಇರುವುದರಿಂದ ನೀನು ಅದನ್ನು ಬರ ಮಾಡ್ಕೋತಾ ಇದೆ. ಹಲ್ಲೆಲೂಯ. ದೇವ್ರ ನಿಯಮ ಇದೆ, ಬೇಗ ಎದ್ದೇಳಬೇಕು. ಇಲ್ಲ ನಾನು ಎದ್ದೇಳಂಗಿಲ್ಲ. ದೇವರು ನಿನಗೆ ಸಿಕ್ನೆಸ್ ಕೊಡ್ತಾ ಇಲ್ಲ, ಆದ್ರೆ ನೀನು ಅದನ್ನು ಬರ ಮಾಡ್ಕೋತಾ ಇದೆ. ಹಲ್ಲೆಲೂಯ. ಹೇಳ್ರಿ, ದೇವರು ನಿಯಮದ ದೇವರಾಗಿದ್ದಾನೆ, ನಿಯಮಗಳ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ದೇವರು ನಿಯಮಗಳನ್ನು ಕೊಡ್ತಾನೆ ಗೊತ್ತಾ? ನಮ್ಮನ್ನು ಪ್ರೀತಿ ಮಾಡ್ತಾನೆ, ಅದಕ್ಕಾಗಿ. ಹಲ್ಲೆಲೂಯ. ದೇವರು ನಮ್ಮನ್ನು ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ಆತನ ನಿಯಮಗಳನ್ನು ಕೊಡ್ಲಿಕ್ಕಾಗಂಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಈ ವರ್ಷದಲ್ಲಿ ನಾವು ಆತನ ನಿಯಮಗಳು ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು. ಲಾಸ್, ಆತನ ನಿಯಮಗಳು ಏನು? ಅವು ಲಾಸ್ ಪರ್ಮನೆಂಟ್ ಆಗಿರುವಂತದ್ದಾಗಿದೆ. ದೇವರು ಒಂದು ಸಲ ನಿಯಮ ಕೊಟ್ರೆ ಅದು ಚೇಂಜ್ ಆಗಂಗಿಲ್ಲ. ಹಲ್ಲೆಲೂಯ. ಈ ಲಾ ಆಫ್ ಗ್ರಾವಿಟೇಷನ್ ಯಾವಾಗ ದೇವ್ರು ಸೃಷ್ಟಿ ಮಾಡ್ದ ಅವಾಗ್ಲಿಂದ ಕೆಲಸ ಮಾಡ್ತಾ ಇದೆ. ಇದು ಇಟ್ ವಿಲ್ ನೆವರ್ ಚೇಂಜ್. ಹಲ್ಲೆಲೂಯ. ಸೊ ನಾವು ಆತನ ನಿಯಮದಲ್ಲಿ ಬಂದಾಗ
ಹಣದ ಆಶೀರ್ವಾದದ ನಿಯಮ ಒಂದಿದೆ, ಫ್ಯಾಮಿಲಿ ಆಶೀರ್ವಾದ ಒಂದು ನಿಯಮ ಇದೆ, ಗಂಡ ಹೆಂಡತಿಯರ ಮಧ್ಯ ಮ್ಯಾರೇಜ್ ಅನ್ನು ಸಕ್ಸಸ್ ಆಗ್ಲಿಕ್ಕೆ ದೇವರು ಒಂದು ಲಾಸ್ ಗಳನ್ನು ಇಟ್ಟಿದ್ದಾರೆ. ಯಾಕೆ? ದೇವರೇ ಮ್ಯಾರೇಜ್ ಅನ್ನು ನಿಯುಕ್ತ ಮಾಡಿದ್ದು, ದೇವರೇ ಮ್ಯಾರೇಜ್ ಅನ್ನು ಕಂಡಕ್ಟ್ ಮಾಡಿದ್ದು. ಆ ಮ್ಯಾರೇಜ್ ದೇವರು ಕಂಡಕ್ಟ್ ಮಾಡಿದಾಗ ಕೆಲವೊಂದು ನಿಯಮಗಳನ್ನು ದೇವರು ಕೊಟ್ಟಿದ್ದಾನೆ. ಆ ನಿಯಮಗಳನ್ನು ಮೀರಿ ಹೋದಾಗ ಮ್ಯಾರೇಜ್ ಬ್ರೇಕ್ ಆಗುವಂಥದ್ದಾಗಿದೆ, ಅಲ್ಲಿ ಗಲಿಬಿಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ನಾವು ಕೃಪೆಯಲ್ಲಿ ಇರುವುದರಿಂದ ನಿಯಮಗಳನ್ನು ಪರಿಪಾಲನೆ ಮಾಡುವುದಕ್ಕಾಗಿ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಸ್ವಲ್ಪ ಟೀಚಿಂಗ್ ಇರ್ತದೆ. ಹಲ್ಲೆಲೂಯ. ಸೊ ಇವತ್ತು ಏನಂತಂದ್ರೆ ಸ್ವಲ್ಪ ನಾರ್ಮಲ್ ರೀತಿಯಾಗಿ ಇರುವುದಿಲ್ಲ. ಯಾಕೆಂದ್ರೆ ನಾವು ಇಷ್ಟು ವರ್ಷ ದೇವರಲ್ಲಿ ಬರ್ತಾ ಇದ್ದೀವಂದ್ರೆ ದೇವರ ಬಗ್ಗೆ ಬಹಳ ಇಗ್ನೋರೆನ್ಸ್ ಅಲ್ಲಿ ಜೀವಿಸ್ತಾ ಇರ್ತೇವೆ, ಬಹಳ ಒಂದು ಆಲಸ್ಯದಲ್ಲಿ ಜೀವಿಸ್ತಾ ಇರ್ತೇವೆ. ಗಾಡ್ ಈಸ್ ಎ ಗಾಡ್ ಆಫ್ ಲಾಸ್. ದೇವರು ನಿಯಮಗಳ ದೇವರಾಗಿದ್ದಾನೆ. ಅನೇಕ ನಿಯಮಗಳನ್ನು ನಾವು ತಿಳಿದುಕೊಳ್ಳುವಾಗ ಅದರಲ್ಲಿ ನಾವು ಇನ್ಕ್ರೀಸ್ ಆಗ್ತಾ ಹೋಗ್ತೇವೆ, ಬ್ಲೆಸ್ ಆಗ್ತಾ ಹೋಗ್ತೇವೆ. ಮತ್ತು ಆ ನಿಯಮಗಳು ದೇವರು ಬಹಳ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಹಲ್ಲೆಲೂಯ. ಆದರೆ ಡೆವಿಲ್ ನಮಗೆ ಥಾಟ್ಸ್ ಆಗ್ತಾನೆ, ಇದು ಬಹಳ ಕಷ್ಟಕರ ಆಗಿದೆ, ಇದು ಬಹಳ ಡಿಫಿಕಲ್ಟ್ ಆಗಿದೆ. ನೀವು ಡ್ರೈವ್ ಮಾಡುವಾಗ ರೆಡ್ ಲೈಟ್ ಬೀಳ್ತದೆ, ಲಾ ಇದೆ, ನೀವು ನಿಲ್ಬೇಕು ಅಂತ ಹೇಳಿ. ಕಷ್ಟನಾ? ರೆಡ್ ಲೈಟ್ ಬಿದ್ದಾಗ ಗಾಡಿ ಸ್ಟಾಪ್ ಮಾಡೋದು ಕಷ್ಟನಾ? ಇಲ್ಲ. ಬಟ್ ನಮ್ಮ ಒಳಗಡೆ ಏನಿದೆ? ಯಾರೂ ಕಾಣಿಸ್ತಾ ಇಲ್ಲ, ಪೊಲೀಸ್ ಇಲ್ಲ, ಯಾರೂ ಇಲ್ಲ, ಹೋಗ್ಬಿಡೋಣ. ನಿಯಮಗಳು ನಮ್ಮನ್ನು ಕಾಪಾಡುವಂಥದ್ದಾಗಿದೆ, ನಿಯಮಗಳು ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಲಾಸ್ ವಿಲ್ ಪ್ರೊಟೆಕ್ಟ್ ಅಸ್. ನಿಯಮಗಳು ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ನೋಡ್ತೇವೆ ಈ ಒಂದು ಏನಂದ್ರೆ ನಿಯಮಗಳು, ದೇವರ ನಿಯಮಗಳು ಏನಿದೆ ನನ್ನ ಜೀವಿತದಲ್ಲಿ. ಹಣದ ಒಂದು ನಿಯಮ ಇದೆ, ಆರೋಗ್ಯದ ಒಂದು ನಿಯಮ ಇದೆ, ಊಟ ಬಹಳ ದೇವರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಅತಿಯಾಗಿ ನಾವು ಊಟ ಮಾಡುವಾಗ ನಾವು ನಿಯಮ ಮೀರಿ ಹೋಗ್ತಾ ಇದ್ದೇವೆ. ಹಣ ಒಳ್ಳೆಯದಾಗಿ ದೇವರು ಕೊಟ್ಟಿದ್ದಾರೆ, ಆದರೆ ಅತಿಯಾಗಿ ಆಸೆ ಪಡುವಾಗ ನಿಯಮ ಮೀರಿ ಹೋಗ್ತಾ ಇದೆ. ಹಲ್ಲೆಲೂಯ. ನಾವು ಅನೇಕ ಸಲ ಹೇಳ್ತೀವಿ ದೇವರು ಮಾಡಿಬಿಟ್ರಿ ಇದು ಅಂತ ಹೇಳಿ. ದೇವರು ಏನೂ ಮಾಡಿಲ್ಲ. ಹಲ್ಲೆಲೂಯ. ಗಾಡ್ ಈಸ್ ಎ ಗುಡ್ ಗಾಡ್. ದೇವರು ಒಳ್ಳೆ ದೇವರಾಗಿದ್ದಾನೆ. ಈಸ್ ಎ ಪರ್ಫೆಕ್ಟ್ ಗಾಡ್. ಆತನು ಪರಿಪೂರ್ಣ ದೇವರಾಗಿದ್ದಾನೆ. ದೇವರು, ನಾವು ಅನ್ಕೋತೇವೆ ಇಲ್ಲಿ ಲೋಕದಲ್ಲಿ ಅಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ಇಷ್ಟು ಇದು ಆಗ್ತಾ ಇದೆ, ಯಾಕೆ ದೇವರು ಏನು ಮಾಡ್ತಾ ಇಲ್ಲ ಎಂಬುದಾಗಿ. ದೇವರು ಏನ್ ಮಾಡ್ಬೇಕು ಎಲ್ಲವೂ ಆತನು ಮಾಡಿ ಮುಗಿಸಿದ್ದಾನೆ. ಮಾಡಬೇಕಾಗಿರೋದು ನಾನು ಮತ್ತು ನೀನು. ಹಲ್ಲೆಲೂಯ. ನಾನು ನೀನು ಮಾಡುವಾಗ ಆತನ ನಿಯಮದಲ್ಲಿ ಆತನು ಏನಿಟ್ಟಿದ್ದಾನೋ ಅದು ನಮಗೆ ಸಿಗುವಂಥದ್ದಾಗಿದೆ, ಅದು ನಮ್ಮ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ರಿ, ದೇವರು ನಿಯಮಗಳ ದೇವರು, ದೇವರು ನಿಯಮಗಳ ದೇವರು. ಅಂದ್ರೆ ಇಂಗ್ಲಿಷ್ನಲ್ಲಿ ನಾವು ಲಾಸ್ ಅಂತ ಹೇಳ್ತೇವೆ, ಕಾನೂನುಗಳು ಅಂತ ಹೇಳ್ತೇವೆ. ಲಾಸ್, ಕಾನೂನುಗಳು. ನಮ್ಮ ದೇಶ ನಡೆಯುವುದು ಅದು ಎದ್ರ ಮೇಲೆ? ಸಂವಿಧಾನದ ಮೇಲೆ. ಸಂವಿಧಾನದ ಆಧಾರದ ಮೇಲೆ ದೇಶ ನಡೆಯುವಂಥದ್ದಾಗಿದೆ. ಅಂದ್ರೆ ಅದಕ್ಕೆ ನಾವು ಬೈಬಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುವುದಾದ್ರೆ ಧರ್ಮಶಾಸ್ತ್ರ, ಕಾನೂನುಗಳ ಮೇಲೆ ನಡೆಯುವಂಥದ್ದಾಗಿದೆ. ಹಾಗೆ ದೇವರು ಇಸ್ರಾಯೇಲರಿಗೆ ತನ್ನ ದೇಶವನ್ನು ದೇವರು ಆರಿಸಿಕೊಂಡಾಗ ಅವರಿಗೆ ಕೆಲವೊಂದು ಕಾನೂನುಗಳನ್ನು ಕೊಟ್ಟರು, ಕೆಲವೊಂದು ಆಜ್ಞೆಗಳನ್ನು ಕೊಟ್ಟರು. ಅದನ್ನು ನೀವು ಪರಿಪಾಲನೆ ಮಾಡಬೇಕೆಂಬುದಾಗಿ 10 ಆಜ್ಞೆಗಳನ್ನು ಕೊಟ್ಟರು ದೇವರು ಇಸ್ರಾಯೇಲರಿಗೆ. ಎಷ್ಟು ಆಜ್ಞೆಗಳು? 10 ಆಜ್ಞೆಗಳು ಕೊಟ್ಟರು ಇಸ್ರಾಯೇಲರಿಗೆ. ನೀವು 10 ಆಜ್ಞೆಗಳನ್ನು ನೀವು ನೋಡುವಾಗ ಅಲ್ಲಿ ದೇವರ ಕ್ಯಾರೆಕ್ಟರ್ ಅನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ದೇವರ ಆ ಒಂದು ನೇಚರ್ ಅನ್ನು ಆ 10 ಆಜ್ಞೆಗಳಲ್ಲಿ ಆತನು ತೋರಿಸ್ತಾ ಇದ್ದಾನೆ. ಒಂದು ಆಜ್ಞೆ ಈ ರೀತಿಯಾಗಿದೆ, ನೀವು ಕದಿಯಬಾರದು, ಡು ನಾಟ್ ಸ್ಟೀಲ್. ಅಥವಾ ಒಂದು ಆಜ್ಞೆ ಇದೆ, ಡು ನಾಟ್ ಕಮಿಟ್ ಅಡಲ್ಟ್ರಿ, ವ್ಯಭಿಚಾರ ಮಾಡಬಾರದು. ಅದು ಲಾ ಇದೆ. ಯಾರೆಲ್ಲ ಆ ಒಂದು ಪಾಪದಲ್ಲಿ ಜೀವಿಸ್ತಾ ಇರ್ತಾರೋ ಅವರಿಗೆ ಆ ಒಂದು ಫಲ ಬರುವಂಥದ್ದಾಗಿದೆ. ಹಲ್ಲೆಲೂಯ.
ಲಾಸ್ಟ್ ಆಜ್ಞೆ ಏನಾಗಿದೆ ಅಂದ್ರೆ ಮತ್ತೊಬ್ಬರ ಸ್ವತ್ತನ್ನು ಆಶಿಸಬಾರದು. ಮತ್ತೊಬ್ಬರ ಸ್ವತ್ತನ್ನು, ಅವ್ರ ಹತ್ರ ಇದೆ ನನ್ನ ಹತ್ರನೂ ಬೇಕು, ಅವ್ರು ಮಾಡ್ತಾ ಇದ್ದಾರೆ ನಾನು ಅದು ಮಾಡಬೇಕು, ಆಶಿಸಬಾರದು ಎಂಬುದಾಗಿ ದೇವರದ ಆಜ್ಞೆ ಇದೆ. ಅದು ಯಾವಾಗ ಆಜ್ಞೆಯನ್ನು ನಾವು ಮೀರಿ ಹೋಗ್ತೇವೋ ಅದರ ಅನುಗುಣವಾದಂತ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ದೇವರು ಶಿಸ್ತಿನ ದೇವರಾಗಿದ್ದಾರೆ. ಹಲ್ಲೆಲೂಯ. ಹೇಳ್ರಿ, ಗಾಡ್ ಈಸ್ ಎ ಗಾಡ್ ಆಫ್ ಆರ್ಡರ್. ಗಾಡ್ ಈಸ್ ಎ ಗಾಡ್ ಆಫ್ ಆರ್ಡರ್. ಆದಿಯಲ್ಲಿ ದೇವರು ನೋಡ್ತಾ ಇದ್ದಾರೆ, ಆಕಾಶ ಭೂಮಿಯನ್ನು ಉಂಟು ಮಾಡಿದ್ರು, ಆದ್ರೆ ಅಲ್ಲೆಲ್ಲ ಮೆಸ್ಸಪ್ ಆಗಿದೆ, ಎಲ್ಲ ಗಲಿಬಿಲಿ ಆಗಿದೆ, ಭೂಮಿ ಆಕಾರ ಇಲ್ಲದಾಗಿದೆ, ಕತ್ತಲಿದೆ, ಅಲ್ಲಿ ಏನಂತಂದ್ರೆ ಖಾಲಿ ಆಗಿದೆ, ಎಂಟಿ ಆಗಿದೆ. ಆದ್ರೆ ದೇವರು ಅಲ್ಲಿ ಅದನ್ನು ಆರ್ಡರ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ದೇವರ ಉದ್ದೇಶ ಮನುಷ್ಯರನ್ನು ಉಂಟು ಮಾಡುವುದು, ಆದರೆ ಮನುಷ್ಯರನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಆತನು ತನ್ನ ಸೃಷ್ಟಿಯ ಕಾರ್ಯವನ್ನು ಒಂದು ಆರ್ಡರ್ ಅಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಹಾಗೆ ನಮ್ಮ ಜೀವಿತದಲ್ಲಿ ಅನೇಕ ಖಾಲಿ ವಿಷಯಗಳು ಆಗಿರ್ಬೋದು, ಮೆಸ್ಸಪ್ ಆಗಿರ್ಬೋದು, ಅನೇಕ ರೀತಿಯಾದಂಥ ಗಲಿಬಿಲಿಗಳಲ್ಲಿ ಜೀವಿಸ್ತಾ ಇರ್ಬೋದು. ನಾವು ಅನ್ಕೋತೇವೆ, ದೇವರೇ ಯಾಕೆ ಇದರ ನನಗೆ ಬಿಡುಗಡೆ ಕೊಡ್ತಾ ಇಲ್ಲ ಎಂಬುದಾಗಿ, ಯಾಕೆ ನನಗೆ ಇದರಿಂದ ಹೊರಗಡೆ ತೆಗೆದುಕೊಂಡು ಬರ್ತಾ ಇಲ್ಲ ಎಂಬುದಾಗಿ ನಾವು ಅನ್ಕೋತೇವೆ. ಆದ್ರೆ ದೇವರು ನಿಯಮದ ದೇವರಾಗಿರುವುದರಿಂದ ಮೊದಲು ನಮ್ಮನ್ನು ನಿಯಮಕ್ಕೆ ಒಳಪಡಿಸ್ಬೇಕೆಂಬುದಾಗಿ ಆತನು ಬಯಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿಯಮಗಳು, ಹೇಳ್ರಿ ನಿಯಮಗಳು, ನಿಯಮಗಳು. ದೇವರ ನಿಯಮ ಇದೆ. ಆರಾಧನೆ, ಸಭೆ ಅನ್ನುವಂಥದ್ದು ದೇವರುಂಟು ಮಾಡಿದ್ದು. ಬಟ್ ಅನೇಕರು ಆ ನಿಯಮಗಳನ್ನು ಫಾಲೋ ಮಾಡಂಗಿಲ್ಲ. ಏನ್ ಹೇಳ್ತಾರೆ, ನಾನೇ ಸಭೆ, ಐ ಆಮ್ ದ ಚರ್ಚ್. ಮನೆಯಲ್ಲಿದ್ರೂ ದೇವ್ರು ಕೇಳ್ತಾರೆ, ಇಲ್ಲಿದ್ರೂ ದೇವ್ರು ಕೇಳ್ತಾರೆ. ಅಂದ್ರೆ ನಾವೇ ನಿಯಮಗಳು ಮಾಡ್ಕೊಂಡ್ಬಿಡ್ತೀವಿ. ನಾವು ಯೋಚನೆ ಮಾಡ್ತೀವಿ, ದೇವ್ರಕ್ಕಿಂತ ನಾನು ಬಹಳ ಶಾಣೆ ಇದ್ದೀನಿ ಅಂತ ಹೇಳಿ. ಹಲ್ಲೆಲೂಯ. ಮನುಷ್ಯ ಹಂಗೆ ಯೋಚನೆ ಮಾಡ್ತಾನೆ, ನಾನು ದೇವ್ರ ಇದು ಸಾಲ್ವ್ ಮಾಡಕ್ ಆಗಂಗಿಲ್ಲ, ದೇವ್ರನ್ನ ಹಣದ ಸಮಸ್ಯೆ ಸಾಲ್ವ್ ಮಾಡಕ್ ಆಗಂಗಿಲ್ಲ, ದೇವ್ರನ್ನ ಫ್ಯಾಮಿಲಿ ಸಮಸ್ಯೆ ಸಾಲ್ವ್ ಮಾಡಕ್ ಆಗಂಗಿಲ್ಲ. ನಾವು ಅನ್ಕೋತೀವಿ ಹಾಗೆ, ನಾನು ದೇವ್ರಕ್ಕಿಂತ ನಾನು ಶಾಣೆ ಆಗಿದ್ದೀನಿ ಅಂತ ಹೇಳಿ. ಹಲ್ಲೆಲೂಯ. ನಿಯಮಗಳ ದೇವರಾಗಿದ್ದಾನೆ. ನಿಮ್ಮ ಫ್ಯಾಮಿಲಿಯಲ್ಲಿ ಆ ಒಂದು ಸಮಾಧಾನ, ಸಮೃದ್ಧಿ ಬರಬೇಕಂದ್ರೆ ನಿಯಮಗಳು ಬರಬೇಕು. ನಿಮ್ಮ ಬಿಸ್ನೆಸ್ ಅಲ್ಲಿ ದೇವರ ಹಸ್ತ ಬರಬೇಕು ಅಂದ್ರೆ ದೇವರ ನಿಯಮ ಅಲ್ಲಿ ಬರಬೇಕು. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಬರಬೇಕು ಅಂದ್ರೆ ದೇವರ ನಿಯಮಗಳು ಅಲ್ಲಿ ಬರಬೇಕು. ಹಲ್ಲೆಲೂಯ. ನಾವು ಅನ್ಕೋತೇವೆ, ದೇವರು ಒಂದು ದಿವಸ ಮಾಡ್ತಾನೆ, ದೇವರು ಒಂದು ದಿವಸ ಮಾಡ್ತಾನೆ, ದೇವರು ಒಂದು ದಿವಸ ಮಾಡ್ತಾನೆ ಅನ್ಕೊಂಡು 50 ವರ್ಷ 60 ವರ್ಷ ಆಗ್ಬಿಡ್ತದೆ. ದೇವರು ಸೃಷ್ಟಿ ಕಾರ್ಯ ಒಂದೇ ದಿವಸಲ್ಲಿ ಮಾಡಿದಾರ? ಒಂದೇ ದಿವಸಲ್ಲಿ ಮಾಡಿದಾರ? ಎಷ್ಟು ದಿವಸ ತಗೊಂಡ್ರು ದೇವರು? 6 ದಿವಸ ತೆಗೆದುಕೊಂಡ್ರು. ದೇವರೇ ತೆಗೆದುಕೊಂಡ್ರು 6 days. ಬಟ್ ನಾವೇನು ಯೋಚನೆ ಮಾಡ್ತೇವೆ, ಒಂದು ದಿವಸ ದೇವರು ಮಾಡ್ತಾರೆ, ಒಂದು ದಿವಸ ದೇವರು ಮಾಡ್ತಾರೆ. ದೇವರು ಒಂದು ದಿವಸ ಮಾಡಿಲ್ಲ, 7 ದಿವಸ ಮಾಡಿದ್ದಾರೆ. ಯಾಕೆ 7 ದಿವಸ ಮಾಡಿದ್ದಾರೆ? ಎವ್ರಿ ಡೇ ನೀನು ಆ ಫಾಲೋ ಮಾಡ್ಬೇಕಂತ ಹೇಳಿ, ಎವ್ರಿ ಡೇ ಆ ನಿಯಮದಲ್ಲಿ ನೀನು ಇರಬೇಕೆಂಬುದಾಗಿ. 6 ದಿವಸ ದೇವರು ಮಾಡಿದ್ರು, 7ನೇ ದಿವಸ ಮನುಷ್ಯನಿಗೆ ಒಂದು ನಿಯಮ ಕೊಟ್ಟ. ಏನು? ನನ್ನ ಜೊತೆ ನೀನು ಟೈಮ್ ಕಳಿಬೇಕು. ದೇವರ ಲಾ ಅದು. ಹಲ್ಲೆಲೂಯ. ಬಟ್ ಇವತ್ತು ಜನರು 7 days ಕಂಪ್ಲೀಟ್ ವರ್ಕ್ ಮಾಡ್ತಾರೆ. 7 days ಕಂಪ್ಲೀಟ್ ವರ್ಕ್ ಮಾಡಿ ಆಮೇಲೆ ಆರೋಗ್ಯ ಹಾಳು ಮಾಡಿಕೊಂಡು ಏನ್ ನಾವು ದುಡ್ದಿರ್ತೇವೋ ಅದನ್ನೇ ಮತ್ತೆ ಆರೋಗ್ಯಕ್ಕಾಗಿ ಏನ್ ಮಾಡ್ತಾ ಇದೆ? ತುಂಬಾ ಉಚಿತನ ಅಲ್ಲ ಇದು? ದೇವ್ರು ಹೇಳಿದ್ದಾರೆ 6 days ಕೆಲಸ ಮಾಡು. ದೇವ್ರು ಹೇಳಿಲ್ಲ ಕೆಲಸ ಮಾಡಬೇಡ ಅಂತ ಹೇಳಿಲ್ಲ. ಮನುಷ್ಯನಿಗೆ ಫಸ್ಟ್ ಆಜ್ಞೆ ಏನ್ ಗೊತ್ತಾ? ಕೆಲಸ ಮಾಡು ಅಂತ ಹೇಳಿ. ಫಸ್ಟ್ ಆಜ್ಞೆ ಏನ್ ಗೊತ್ತಾ? ದೇವ್ರದ್ದು ಆದಾಮನಿಗೆ ಕೊಟ್ಟಿರೋದು. ನಾವ್ ಅನ್ಕೋತೇವೆ, ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ದೇವ್ರು ಕೊಡ್ತಾರ? ಇನ್ನು ಕೆಲಸ ಮಾಡ್ಬೇಕಂತಾನೆ ದೇವ್ರೇನು ಕೆಲಸ ಕೊಟ್ಟಿರೋದು. ಹಲ್ಲೆಲೂಯ. ನಾವ್ ಅಂತೇವೆ, ಕೆಲಸ ಬಿಟ್ಟು ನೋಡು ದೇವ್ರು ಕೊಡ್ತಾರೆ ನಿನಗ. ಕೊಡಂಗಿಲ್ಲ, ನೀನು ಕೆಲಸ ಮಾಡ್ಬೇಕು ನೀನು. ಅದು ದೇವ್ರ ಫಸ್ಟ್ ಆಜ್ಞೆ. ಅದು ಆದಾಮನಿಗೆ ಮ್ಯಾರೇಜ್ಗಿಂತ ಬಿಫೋರ್ ಏನ್ ಕೊಟ್ರೆ ಗೊತ್ತಾ? ಕೆಲಸ. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ? 7 days ಕಂಪ್ಲೀಟ್ ವರ್ಕ್. ದೇವ್ರು ಕೊಡ್ತಾರ? ದೇವ್ರು ಹೇಳಿದ್ರೆ 6 ದಿವಸ ಕೆಲಸ ಮಾಡು, 7ನೇ ದಿವಸದಲ್ಲಿ ನನ್ನ ಸನ್ನಿಧಾನದಲ್ಲಿ ಬಾ. ಯಾಕೆಂದ್ರೆ ನಿನ್ನಲ್ಲಿ ಪ್ರೈಡ್ನೆಸ್ ಬರಬಾರ್ದು.
ನಿನ್ನಲ್ಲಿ ಅಹಂಕಾರ ಬರಬಾರ್ದು, ನಿನ್ನಲ್ಲಿ ಆ ಒಂದು ಹಣದ ಅಮಲು ಏರ್ಬಾರ್ದು. ನನ್ನ ಸನ್ನಿಧಾನಕ್ಕೆ ಬಾ, ಅವಾಗ ನಿನ್ಗೆ ಗೊತ್ತಾಗ್ತದೆ ಎಲ್ಲ ನಾನೇ ಕೊಟ್ಟಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಓ ಸಂಡೇ ರೆಸ್ಟ್ ಡೇ. ಹಲ್ಲೆಲೂಯಾ. ನನ್ನ 8-9 ತನಕ ಮಲ್ಕೋಬೇಕು, ರವಿವಾರ ಒಂದು ದಿವಸ ಸಿಗ್ತಾ ನಿನಗೆ. ದೇವ್ರು ಹೇಳಿದ್ರೆ ನನ್ನಲ್ಲಿ ಬಂದು ರೆಸ್ಟ್ ಮಾಡು. ದೇವರ ಇಸ್ರಾಯೇಲರಿಗೆ ನಿಯಮ ಹೇಳಿದ್ರು, ಆ ದಿವಸ ನೀವು ಏನು ಕೆಲಸ ಮಾಡಂಗಿಲ್ಲ. ಮತ್ತೇನ್ ಮಾಡ್ಬೇಕಿದ್ದಾರೆ? ಸುಮ್ಮನೆ ಇರ್ಬೇಕು ನನ್ನ ಸಂಧಾನದಲ್ಲಿ, ಏನು ಮಾಡಂಗಿಲ್ಲ ನೀವು ಆ ದಿವಸ. ಒಲೆ ಕೂಡ ಹಚ್ಚಂಗಿಲ್ಲ, ಅಡುಗೆ ಕೂಡ ಮಾಡಂಗಿಲ್ಲ, ಜಸ್ಟ್ ಬಿ ವಿತ್ ಮೀ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ದೇವರಿಂದಲೇ ಆ ಶಕ್ತಿ ಸಾಮರ್ಥ್ಯ ಬರುವಂಥದ್ದಾಗಿದೆ. ನಿಮಗೆ ಆ ಎನರ್ಜಿ ಮತ್ತೆ ಮತ್ತೆ ಬೇಕದು. ಹಲ್ಲೆಲೂಯಾ. ಮತ್ತೆ ಮತ್ತೆ ಬೇಕು. ಈಗ ಕೆಲವರು ಇದ್ದಾರೆ 7 days ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಸಭೆ ಬಿಟ್ಟು ಬಿಟ್ಟಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಬರ್ರಿ ರಜೆ ಹಾಕ್ರಿ, ಬರ್ರಿ ಬೇರೆ ಕೆಲಸ ನೋಡ್ರಿ. ಇಲ್ಲ, ಗಾಡ್ ಲಾ, ದೇವರ ನಿಯಮ. ನಾವು ದೇವರ ನಿಯಮ ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರೇ ಈ ಮೆಸ್ಸನ್ನು, ಈ ಗಲಿಬಿಲಿಯನ್ನು ನನಗೆ ಬಿಡುಗಡೆಗೊಳಿಸಂತೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಬೈಬಲ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಆತನು ಸಕ್ಸಸ್ ಅಲ್ಲಿ ನಡೆಸುವುದಕ್ಕಾಗಿ ಆರಿಸಿಕೊಳ್ತಾನೆ. ಆ ವ್ಯಕ್ತಿಯ ಕುರಿತಾಗಿ ನಾವು ಸ್ಟಡಿ ಮಾಡ್ತೇವೆ ಮುಂದೆ ಬರುವಂತ ದಿವಸಗಳಲ್ಲಿ. ದೇವರ ನಿಯಮಗಳು ಹೇಗೆ ಕೆಲಸ ಮಾಡುವಂತದ್ದಾಗಿದೆ, ದೇವರ ನಿಯಮದಲ್ಲಿ ಇರುವಾಗ ಹೇಗೆ ನಾವು ಆ ಆಶೀರ್ವಾದದಲ್ಲಿ ನಡಿಲಿಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಯಶಸ್ವಿಯಲ್ಲಿ ಜೀವಿಸಬೇಕಂತ ಇಷ್ಟ? ಹಲ್ಲೆಲೂಯಾ. ಎಲ್ರಿಗೂ. ನಮಗಿಂತ ಹೆಚ್ಚಾಗಿ ದೇವರಿಗೆ ಇಷ್ಟ ಇದೆ ನೀವು ಸಕ್ಸಸ್ ಅಲ್ಲಿ ಜೀವಿಸ್ಬೇಕಂತ ಹೇಳಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿಮ್ಮ ಸಕ್ಸಸ್ ದೇವರಿಗೆ ಮಹಿಮೆ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ನಿಮ್ಮ ಪ್ರಾಸ್ಪೆರಿಟಿ ಅದು ದೇವರಿಗೆ ಮಹಿಮೆ ಕೊಡುವಂತದ್ದಾಗಿದೆ. ನೀವು ಎಷ್ಟು ಅಭಿವೃದ್ಧಿಯಲ್ಲಿ ಹೋಗ್ತಾ ಇರ್ತೀರೋ ಅಷ್ಟು ದೇವರಿಗೆ ಅದು ಮಹಿಮೆ ಆಗ್ತದೆ. ಯಾಕಂದ್ರೆ ದೇವರು ನಮ್ಮನ್ನು ಉಂಟು ಮಾಡಿದ್ದು ಸಕ್ಸಸ್ ಅಲ್ಲಿ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋಶುವನ ಬರೆದ ಪುಸ್ತಕ 1ನೇ ಅಧ್ಯಾಯ, ಜಾಷುವ ಚಾಪ್ಟರ್ 1 6ನೇ ವಚನದಿಂದ 8ನೇ ವಚನದವರೆಗೂ ಓದಿಕೊಳ್ಳೋಣ. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನದಿಂದ ಓದಿಕೊಳ್ಳೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮ ಉಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಇಲ್ಲಿ ದೇವರು ಸಕ್ಸಸ್ ಫಾರ್ಮುಲಾ ಕೊಡ್ತಾ ಇದ್ದಾರೆ, ಯಶಸ್ವಿನ ಸೂತ್ರಗಳು ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಅನೇಕ ನಾವು ಈ ಲೋಕದಲ್ಲಿ ನೋಡ್ತೀವಿ, ಹೌ ಟು ಬಿ ಸಕ್ಸಸ್ಫುಲ್ 7 steps. ಯಶಸ್ವಿಗೆ ಹೌ ಟು ಬಿ ರಿಚ್, ಓವರ್ ನೈಟ್ ರಿಚ್ ಹೆಂಗ್ ಆಗ್ಬೇಕು, ಅಥವಾ 5 years ಅಲ್ಲಿ ನೀವು ಹೆಂಗ್ ಮಿಲಿಯನರ್ ಆಗ್ಬೇಕು, ಹಾಗೆ ಫಾರ್ಮುಲಾಸ್ಗಳು, ಸಕ್ಸಸ್ ಸ್ಟೆಪ್ಸ್ಗಳು ಕೊಡ್ತಾರೆ. ಹಾಗೆ ದೇವರು ಇಲ್ಲಿ ಸಕ್ಸಸ್ ಫಾರ್ಮುಲಾವನ್ನು ಕೊಡ್ತಾ ಇದ್ದಾರೆ, ಯಶಸ್ವಿನ ಒಂದು ಏನಂತಂದ್ರೆ ಸೂತ್ರಗಳನ್ನು ಕೊಡ್ತಾ ಇದ್ದಾರೆ. ಈ ಹಾಲು ಜೇನು ಹರಿಯುವ ದೇಶಕ್ಕೆ ದೇವರು ಇಸ್ರಾಯೇಲರನ್ನು ಆತನ ಏನ್ ಮಾಡ್ತಾ ಇದ್ದಾನೆ, ನಾನು ಅವರನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಆದರೆ ಮೋಶೆ ಒಂದು ಸಂತತಿ ಸಂಪೂರ್ಣವಾಗಿ ನಾಶವಾಗಿದೆ ಅಡವಿಯಲ್ಲಿ. ಯಾಕೆಂದ್ರೆ ಅವರು ದೇವರಿಗೆ ಗುಡುಗುಟ್ಟಿದರು, ಅಪನಂಬಿಕೆ ಇಟ್ಟರು. ಆ ಕಾನಾನ್ ದೇಶದಲ್ಲಿ ಹೋಗುವುದಕ್ಕಾಗಿ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ, ಆ ಕಾನಾನ್ ದೇಶದಲ್ಲಿ ಹೋಗುವುದಕ್ಕಾಗಿ ನಮ್ಮಲ್ಲಿ ಆ ಬಲ ಇಲ್ಲ ಎಂಬುದಾಗಿ ದೇವರನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ದೇವರಿಗೆ ಅವರು ಅವಿಧೇಯರಾಗ್ತಾ ಇದ್ದಾರೆ. ಈಗ ಮೋಶೆ ಸತ್ತೋಗ್ತಾ ಇದ್ದಾನೆ. ಈಗ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ಯೆಹೋಶುವನೇ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ, ನೀನು ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು. ನೋಡ್ರಿ ದೇವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ,
ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು. ಯೆಹೋಶುವನ ಹೆದರಿಕೆಯಲ್ಲಿದ್ದಿದ್ದ, ಯೆಹೋಶುವನ ಭಯದಲ್ಲಿದ್ದಿದ್ದ. ಯೆಹೋಶುವ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಆತನು ಸೋಲ್ಜರ್ ಆಗಿದ್ದ. ಆತನು ಎಷ್ಟೋ ಜನಗಳ ಜೊತೆಗೆ ಅವನು ಹೋರಾಟ ಮಾಡಿದಂಥ ವ್ಯಕ್ತಿ ಆಗಿದ್ದ. ಅಂತವನಿಗೆ ದೇವ್ರು ಹೇಳ್ತಾ ಇದ್ದಾರೆ, ಯೆಹೋಶುವನೇ ನೀನೇನ್ ಮಾಡು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ದೇವ್ರು ಹೇಳ್ತಾ ಇದ್ದಾರೆ, ನೋ ಮ್ಯಾನ್ ಶಾಲ್ ಬಿ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ಯು ಆಲ್ ದ ಡೇಸ್ ಆಫ್ ಯುವರ್ ಲೈಫ್. ಹಲ್ಲೆಲೂಯಾ. ನಿನ್ನ ಎದುರುಗಡೆ ಯಾವ ಮನುಷ್ಯನು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಆತನು ವಾಗ್ದಾನ ಮಾಡ್ತಾ ಇದ್ದಾರೆ ಅಂದ್ರೆ, ಹ್ಯಾಸ್ ಐ ವಾಸ್ ವಿತ್ ಮೋಸಸ್ ಸೋ ಐ ವಿಲ್ ಬಿ ವಿತ್ ಯು, ಐ ವಿಲ್ ನಾಟ್ ಫೇಲ್ ಯು ಆರ್ ಫರ್ಸೇಕ್ ಯು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ನಾನು ನಿನ್ನನ್ನು ಫೇಲ್ ಮಾಡುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಮೋಶೆ ಸಂಗಡ ಇದ್ದ ಹಾಗೆ ಇರ್ತೀನಿ ಎಂಬುದಾಗಿ ಹೇಳಿದ್ರು. ಆದರೆ ಮೋಶೆ ಜೊತೆ ಹೇಗೆ ನಾನು ವ್ಯವಹಾರ ಮಾಡಿದೆ ಹಾಗೆ ನಿನ್ನ ಜೊತೆ ವ್ಯವಹಾರ ಮಾಡಂಗಿಲ್ಲ. ಇಟ್ ವಿಲ್ ಬಿ ಡಿಫ್ರೆಂಟ್. ಅದು ಡಿಫ್ರೆಂಟ್ ಆಗಿರುವಂಥದ್ದಾಗಿದೆ. ಅದಕ್ಕಾಗಿ ಇಲ್ಲಿ ದೇವರು ಕೆಲವೊಂದು ಸೂತ್ರಗಳನ್ನು ಕೊಡ್ತಾ ಇದ್ದಾರೆ ಯಶಸ್ವಿಗಾಗಿ, ಸಕ್ಸಸ್ಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರಿಗೂ ನಮಗೆ ಸಕ್ಸಸ್ ಬೇಕಲ್ಲ, ಎಲ್ರಿಗೂ ನಾವು ಯಶಸ್ವಿ ಬೇಕಲ್ಲ. ನಮ್ಮ ಮ್ಯಾರೇಜ್ ಲೈಫಲ್ಲಿ, ನಮ್ಮ ಬಿಸ್ನೆಸ್ ಲೈಫಲ್ಲಿ, ಪ್ರತಿಯೊಂದರಲ್ಲಿ ನಮಗೆ ಅಭಿವೃದ್ಧಿ ಬೇಕಂದ್ರೆ ದೇವರು ಕೆಲವೊಂದು ಸೂತ್ರಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ನೋಡುವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು ಏನಂದ್ರೆ, 7ನೇ ವಚನದಲ್ಲಿ ನೋಡ್ತೇವೆ, ಓನ್ಲಿ ಯು ಬಿ ಸ್ಟ್ರಾಂಗ್ ಅಂಡ್ ವೆರಿ ಕರೇಜಿಯಸ್ ದ್ಯಾಟ್ ಯು ಮೇ ಡೂ ಅಕಾರ್ಡಿಂಗ್ ಟು ಆಲ್ ದ ಲಾ ವಿಚ್ ಮೋಸಸ್ ಮೈ ಸರ್ವೆಂಟ್ ಕಮಾಂಡೆಡ್ ಯು. ನೀನು ಧೈರ್ಯವಾಗಿರು. ಮೋಶೆ ಏನೆಲ್ಲ ನಿನಗೆ ಧರ್ಮಶಾಸ್ತ್ರದಲ್ಲಿ ಲಾಗಳನ್ನು ಕೊಡಲ್ಪಟ್ಟಿದ್ದಾನೋ ಅದನ್ನು ಮಾಡುವುದಕ್ಕಾಗಿ ನೀನು ಧೈರ್ಯವಾಗಿರು. ಇವನು ಸಾಮಾನ್ಯ ಒಂದು ಟಾಸ್ಕ್ ದೇವರಿನಿಗೆ ಕೊಡ್ತಾ ಇಲ್ಲ. 6 ಮಿಲಿಯನ್ ಜನರಿದ್ದಾರೆ ಇಸ್ರಾಯೇಲ್ರು. ಇವರಿಗೆಲ್ಲ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಮೋಶೆ ಮುಖಾಮುಖಿಯಾಗಿ ದೇವರನ್ನು ನೋಡಿದಂತ ವ್ಯಕ್ತಿನೇ ನಡೆಸಲಿಕ್ಕಾಗ್ಲಿಲ್ಲ. ಆದ್ರೆ ಯೆಹೋಶುವನಿಗೆ ದೇವರೊಂದು ದೊಡ್ಡ ಟಾಸ್ಕ್ ಅನ್ನು ಕೊಡ್ತಾ ಇದ್ದಾರೆ. ಆ ಟಾಸ್ಕ್ ಅನ್ನು ಫುಲ್ಫಿಲ್ ಮಾಡಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಮೋಶೆ ಏನೆಲ್ಲ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿದ್ದಾನೋ ಅದನ್ನು ನೀನು ಮಾಡುವುದಕ್ಕಾಗಿ ಸ್ಥಿರಚಿತ್ತನಾಗಿರು, ಅದನ್ನು ಮಾಡುವುದಕ್ಕಾಗಿ ನೀನು ಧೈರ್ಯವಾಗಿರು. ಅದಕ್ಕೆ 8ನೇ ವಚನದಲ್ಲಿ ನಾವು ನೋಡ್ತೇವೆ, ದಿಸ್ ಬುಕ್ ಆಫ್ ದ ಲಾ ಶಾಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ಯುವರ್ ಮೌತ್. ಕನ್ನಡದಲ್ಲಿ ಹೋದ್ರಿ 8ನೇ ವಚನ. ಈ ಧರ್ಮಶಾಸ್ತ್ರವು, ಹೇಳ್ರಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ನಿನ್ನ ಬಾಯಲ್ಲಿರಲಿ. ಮೊಟ್ಟ ಮೊದಲನೆಯದು ಕಮಾಂಡ್, ಮೊಟ್ಟ ಮೊದಲನೇ ನಿಯಮ ಏನ್ ದೇವ್ರು ಕೊಡ್ತಾ ಇದ್ದಾರೆ, ಈ ಬುಕ್ಕಿನಲ್ಲಿರುವಂತ ಧರ್ಮಶಾಸ್ತ್ರ ಎಲ್ಲಿರ್ಬೇಕಂತೆ, ಎಲ್ಲಿರ್ಬೇಕಂತೆ, ನಿನ್ನ ಬಾಯಲ್ಲಿ ಇರ್ಬೇಕಂತೆ. ಹಲ್ಲೆಲೂಯಾ. ಎಲ್ಲಿರ್ಬೇಕಂತೆ, ನಿನ್ನ ಬಾಯಲ್ಲಿ ಇರ್ಬೇಕಂತೆ. ಯಾಕೆ ನಿನ್ನ ಬಾಯಲ್ಲಿ ಇರಬೇಕಾಗಿದೆ? ವಾಕ್ಯ ಹೇಳುತ್ತದೆ, ನಿನ್ನ ಬಾಯಿ ಅದು ಡೋರ್ ಆಗಿದೆ, ಬಾಗಿಲು ಆಗಿದೆ ನಿನ್ನನ್ನು ಸಕ್ಸಸ್ ಅಲ್ಲಿ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಯಾರಾದರೂ ಸ್ಪೋರ್ಟ್ಸ್ ನಲ್ಲಿ ಬಾಕ್ಸಿಂಗ್ ಆಡುವಾಗ, ಯಾವುದೇ ಅಥ್ಲೆಟ್ ತಗೋರಿ, ಅವ್ರು ಹೋಗುವುದಕ್ಕಿಂತ ಮುಂಚೆ ತಮ್ಮ ಬಾಯಿಗಳಿಂದ ಪಾಸಿಟಿವ್ ಮಾತುಗಳು ನುಡಿತಾರೆ. ಅವನಿಗೆ ನಾನು ಸೋಲಿಸ್ತೇನೆ ನಾನು ಬಿಡಂಗಿಲ್ಲ, ಅವನಿಗೆ ನಾನು ಹೊಡಿತೇನೆ ನಾನು ಬಿಡಂಗಿಲ್ಲ, ಇನ್ನ ಹೋಗಿರಂಗಿಲ್ಲ. ಬಟ್ ಆಲ್ರೆಡಿ ಅವನು ಏನ್ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಯಾಕೆ? ಮಾತನಾಡುವಾಗ ಅವನಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ. ಏನೋ ಒಂದು ಆತನಲ್ಲಿ ಚೇಂಜಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಯೆಹೋಶುವನೇ, ಇಷ್ಟು ಜನರನ್ನು ನೀನು ಹಾಲು ಜನ ಹರಿಯುವ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಆದ್ರೆ ನೀನು ಮೊದಲನೇದಾಗಿ ಏನ್ ಮಾಡ್ಬೇಕಾಗಿದೆ ಗೊತ್ತಾ? ದಿಸ್ ಬುಕ್ ಆಫ್ ದ ಲಾ. ಇದು ಯಾವ ಪುಸ್ತಕ ಆಗಿದೆ? ಧರ್ಮಶಾಸ್ತ್ರ ಅಂದ್ರೆ ನಿಯಮದ ಪುಸ್ತಕ ಆಗಿದೆ. ಈ ನಿಯಮದ ಪುಸ್ತಕ ನಿನ್ನ ಬಾಯಲ್ಲಿರಲಿ. ಆ ನಿಯಮದ ಪುಸ್ತಕದಲ್ಲಿ 10 ಆಜ್ಞೆಗಳನ್ನು ದೇವರು ಕೊಟ್ಟರು. ಆ 10 ಆಜ್ಞೆಗಳ ನಿನ್ನ ಬಾಯಲ್ಲಿ ಇರಬೇಕದನ್ನು ನೀನು ಹೇಳ್ತಾ ಇರಬೇಕು ನೀನು. ಹಲ್ಲೆಲೂಯಾ. ಆ ಧರ್ಮಶಾಸ್ತ್ರ ಅವರಿಗೆ, ಇಸ್ರಾಯೇಲರಿಗೆ 600ಕ್ಕಿಂತ ಹೆಚ್ಚಾಗಿ ದೇವರ ನಿಯಮಗಳನ್ನು ಕೊಟ್ಟಿದ್ರು. ಆದರೆ ನಮಗೆ ಇವಾಗ 600 ನಿಯಮಗಳಿಲ್ಲ, 1 ಅಥವಾ 2 ನಿಯಮ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಿಯಮ ಕೂಡ ನಾವು ಮಾಡಂಗಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ
37-40 ವಚನ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಹಾ ಆತನು, ಹಾ ನಿನ್ನ ದೇವರಾಗಿರುವ ಹಾ ಕರ್ತನನ್ನು ಹ್ಮ್ ನಿನ್ನ ಪೂರ್ಣ ಹೃದಯದಿಂದಲೂ ಹ್ಮ್ ನಿನ್ನ ಪೂರ್ಣ ಪ್ರಾಣದಿಂದಲೂ ಹಾ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಹ್ಮ್ ಪ್ರೀತಿಸಬೇಕು ಹ್ಮ್ ಎಂಬ ಆಜ್ಞೆಯೇ ಮುಖ್ಯವಾದದ್ದು ಹಾ ಮತ್ತು ಮೊದಲನೆಯದು. ಹ್ಮ್ ಇದಕ್ಕೆ ಸಮಾನವಾದ ಹ್ಮ್ ಎರಡನೆಯ ಆಜ್ಞೆ ಒಂದು ಉಂಟು. ಹ್ಮ್ ಅದು ಯಾವುದೆಂದರೆ, ಹ್ಮ್ ನಿನ್ನ ನೆರೆಯವನನ್ನು ಹ್ಮ್ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಹ್ಮ್ ಈ ಎರಡು ಆಜ್ಞೆಗಳು ಹಾ ಎಲ್ಲಾ ಧರ್ಮಶಾಸ್ತ್ರಕ್ಕೂ ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಹಾ ಈ ಎರಡು ಆಜ್ಞೆ ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದಿಸ್ 2 commandments sum up and upon them depend all the law and the prophets. ಕೇಳಿಸ್ಕೊಡ್ರಿ, ನಮಗಿರೋದು ಎರಡೇ ಆಜ್ಞೆ. ಹೇಳ್ರಿ, ಎರಡೇ ನಮಗೆ ಆಜ್ಞೆಗಳು. ಎಷ್ಟು? ಎರಡೇ ಆಜ್ಞೆಗಳು. ಇಸ್ರಾಯೇಲರಿಗೆ ಅನೇಕ ಆಜ್ಞೆಗಳಿದು. ಈ ಎರಡು ಆಜ್ಞೆಗಳನ್ನು ನಾವು ಫಾಲೋ ಮಾಡಿದ್ರೆ ಎಲ್ಲಾ ಆಜ್ಞೆಗಳು ಫಾಲೋ ಮಾಡ್ದಂಗೆ. ಹಲ್ಲೆಲೂಯ, ಹಲ್ಲೆಲೂಯ. ಏನ್ ಗೊತ್ತಾ ಅದು ಆಜ್ಞೆ? ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಸಂಪೂರ್ಣ ಹೃದಯದಿಂದಲೂ ಸಂಪೂರ್ಣ ಪ್ರಾಣದಿಂದಲೂ ಶಕ್ತಿಯಿಂದಲೂ ಏನ್ ಮಾಡ್ಬೇಕಂತೆ? ಪ್ರೀತಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರನ್ನು ಪ್ರೀತಿಸುವುದೇ ಮೊಟ್ಟ ಮೊದಲನೇ ಆಜ್ಞೆ ಆಗಿರುವಂತದ್ದಾಗಿದೆ. ಎಷ್ಟು ಜನರು ಹೇಳ್ತಾರೆ, ನಾನು ದೇವರನ್ನು ಪ್ರೀತಿಸ್ತಾ ಇದ್ದೀನಿ ನಾನು? ಓಕೆ, ನೋಡೋಣ. ದೇವರ ವಾಕ್ಯ ಏನ್ ಹೇಳ್ತದೆ? ಸಂಪೂರ್ಣ ಹೃದಯದಿಂದ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಹೇಗೆ? ಮೇ ಬಿ 1%, 10%. ನಮಗೆ ಗೊತ್ತೇ ಇಲ್ಲ. ಕೆಲವೊಂದು ಟೈಮಲ್ಲಿ ನಾವು ಡಿಸೆಪ್ಷನ್ ಅಲ್ಲಿ ಇರ್ತೀವಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಯಾಕೆ ಗೊತ್ತಾ? ಆತನು ಬರೆದಿರುವ ಮಾತುಗಳನ್ನ ಓದ್ಲಿಕ್ಕೆ ಸಿದ್ಧರಿಲ್ಲ. ಹಲ್ಲೆಲೂಯ. ಪ್ರೇಯರ್ ಮಾಡ್ರಿ ಅಂತಂದ್ರೆ, ಬಟ್ ನಾವು ಹೇಳ್ತೀವಿ ನಾನು ಪ್ರೀತಿ ಮಾಡ್ತೀನಿ. ವಾಕ್ಯ ಓದ್ರಿ ಅಂತಂದ್ರೆ, ಇಲ್ಲ, ಐ ಲವ್ ಯು ಲಾರ್ಡ್, ಬಟ್ ನಾನು ಏನ್ ಬರ್ದಿದ್ದೀನಿ ಅದೇ ನಿನಗೆ ಗೊತ್ತಿಲ್ಲ, ಅದೇ ನೀನು ಓದ್ತಾ ಇಲ್ಲ. ಆದ್ರೆ ಯೌಶ್ವನಿಗೆ ದೇವರು ಹೇಳ್ತಾ ಇದ್ದಾರೆ, ದಿಸ್ ಬುಕ್ ಆಫ್ ದ ಲಾ ಎಲ್ಲಿರ್ಬೇಕಂತೆ? ನಿನ್ನ ಬಾಯಲ್ಲಿ ಇರಬೇಕಂತ ಹೇಳಿ. ದೇವರು ಯೇಸು ಸ್ವಾಮಿ ಸೈತಾನನನ್ನು ಜಯಿಸಬೇಕಾದ್ರೆ ಆತನ ಏನ್ ಹೇಳಿದನು ಗೊತ್ತಾ? ಇಟ್ ಈಸ್ ರಿಟರ್ನ್, ಇದು ಬರೆಯಲ್ಪಟ್ಟಿದೆ. ಜೀಸಸ್, ಸನ್ ಆಫ್ ದ ಲಿವಿಂಗ್ ಗಾಡ್, ಜೀವಿಸುವ ದೇವರ ಮಗನು, ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದವನು. ಆತನ ಏನು ಯೂಸ್ ಮಾಡ್ತಾ ಇದ್ದಾನೆ? ರಿಟರ್ನ್ ವರ್ಡ್ ಆಫ್ ಗಾಡ್, ಬರೆಯಲ್ಪಟ್ಟಿರುವ ವಾಕ್ಯಗಳು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸು. ಅಂದ್ರೆ ನೀನು ಪ್ರೀತಿ ಮಾಡ್ತೀಯಿದೆ ಅಂದ್ರೆ ನೀನು ಈ ಧರ್ಮಶಾಸ್ತ್ರವನ್ನು ಓದುವುದರಲ್ಲಿ ಆಸಕ್ತನಾಗಿರ್ತೆ. ಹಲ್ಲೆಲೂಯ. ಇದು ನಿನಗೆ ಒಂದು ರೀತಿ ಲವ್ ಲೆಟರ್ ಆಗಿರ್ತದೆ, ಡೆತ್ ಲೆಟರ್ ಆಗಿರುವುದಿಲ್ಲ. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳಿದ್ರು, ಅದಕ್ಕೆ ಕೇಳ್ತಿದ್ದಾರೆ ಯಾವ್ದು ಆಜ್ಞೆ? ನಾವು ನೋಡ್ರಿ, ದೇವರಿಗಾಗಿ ಸೇವೆ ಮಾಡುವುದಕ್ಕಾಗಿ ನಾವು ಎಷ್ಟು ಆಸಕ್ತಿ ಉಳ್ಳವರಾಗಿರ್ತೀವಿ, ಆದ್ರೆ ದೇವರನ್ನು ಸೇವೆ ಮಾಡುವುದಕ್ಕಾಗಿ ಆಸಕ್ತಿ ಉಳ್ಳವರಾಗಿರುವುದು, ಇದು ಎರಡು ಬಹಳ ವ್ಯತ್ಯಾಸ ಇದೆ. ದೇವರಿಗಾಗಿ ಸೇವೆ ಮಾಡುವುದು ಬೇರೆ, ದೇವರನ್ನೇ ಸೇವಿಸುವುದು ಬೇರೆ. ಲವ್ ಯುವರ್ ಗಾಡ್. ಹಲ್ಲೆಲೂಯ. ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಂಗಿಲ್ಲ, ನಮ್ಮ ಪ್ರೀತಿ ಅರ್ಧಮರ್ಧ ಇದೆ. ಹಲ್ಲೆಲೂಯ. ನಮ್ಮ ಪ್ರೀತಿ ಚಂಚಲ ಆಗಿದೆ. ಇವತ್ತು ನಾನು ದೇವರನ್ನು ಪ್ರೀತಿಸ್ತೇನಂತೆ, ನಾ ಎಲ್ಲಿದ್ದಾನೋ ಏನೋ ದೇವರು. ಹಲ್ಲೆಲೂಯ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾ, ಯೆಹೋಶುವನೇ, ನಿನಗೆ ಗುಡ್ ಸಕ್ಸಸ್ ಬೇಕಾದ್ರೆ ದಿಸ್ ಬುಕ್ ಆಫ್ ದ ಲಾ ಇದು ನಿನ್ನ ಬಾಯಲ್ಲಿರಬೇಕು.
ನೀನು ಮಾತನಾಡ್ತಾ ಇರಬೇಕು, ನೀನು ಅದನ್ನು ಧ್ಯಾನ ಮಾಡ್ತಾ ಇರಬೇಕು. ಸೊ ನಮಗಿರುವಂಥದ್ದು ಒಂದು ಆಜ್ಞೆ, ದೇವರನ್ನು ಪ್ರೀತಿಸುವುದು. ಆ ದೇವರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳುವುದಕ್ಕಾಗಿಯೇ ನಾವು ಆತನ ಜೊತೆ ಸಮಯವನ್ನು ಕಳಿತೇವೆ, ಆತನ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ, ಆತನ ಜೊತೆ ನಾವು ಏನ್ ಮಾಡ್ತೇವೆ, ಮಾತನಾಡುತ್ತೇವೆ. ಯೇಸು ಸ್ವಾಮಿ ಹೇಳಿದ್ರೆ ಇದು ಒಂದೇ ಆಜ್ಞೆ, ಆಮೇಲೆ ನಿನ್ನಂತೆಯೇ ನಿನ್ನನ್ನು ನೆರೆಯವರನ್ನು ನೀನೇನ್ ಮಾಡು, ಪ್ರೀತಿಸು ಎಂಬುದಾಗಿ. ಯಾಕಂದ್ರೆ ದೇವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ದಾನೆ. ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡಿದ್ದಾನೆ ಅಂದ್ರೆ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅದನ್ನ ಅರ್ಥ ಕೂಡ ಮಾಡ್ಕೊಳಕ್ಕಾಗಂಗಿಲ್ಲ. ಅಷ್ಟು ದೇವರು ನಮ್ಮ ಮೇಲೆ ಪ್ರೀತಿ ಮಾಡಿದ್ದಾನೆ. ನಾವು ದೇವರನ್ನು ಪ್ರೀತಿಸಬೇಕಾದ್ರೆ ವಿ ಶುಡ್ ನೋ ಹೌ ಮಚ್ ಗಾಡ್ ಲವ್ಸ್ ಅಸ್. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಪ್ರೀತಿ ಅಲ್ಲ ದೇವರಿಗೆ, ಆತನು ಎಷ್ಟು ಪ್ರೀತಿ ಮಾಡಿದ್ದಾನಂದ್ರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಆತನಿಗೆ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಲ್ಲೆಲೂಯ. ನೋಡ್ರಿ, ಅದಕ್ಕೆ ನಾವು ನೋಡ್ತೇವೆ ರೋಮಪುರದವರು ಬರೆದ ಪತ್ರಿಕೆ ನಮ್ಮ ಮೇಲೆ ಎಷ್ಟು ಆತನು ಪ್ರೀತಿ ಮಾಡಿದ್ದಾನಂದ್ರೆ, ರೋಮಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ರೋಮ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಕ್ರಿಸ್ತನು ಯಾವಾಗಂತೆ, ನಾವು ಇನ್ನೂ ಪಾಪಿಗಳಾಗಿರುವಾಗಲೇ. ವಾಕ್ಯ ಹೇಳ್ತದೇನೆಂದ್ರೆ God shows and clearly proves his own love for us by the fact that while we were still sinners, Christ died for us. ನಾವಿನ್ನೂ ಪಾಪಿಗಳಾಗಿರುವಾಗಲೇ ದೇವ್ರು ಏನ್ ಮಾಡಿದ್ರಂತೆ, ನಮಗೆ ಏನ್ ಮಾಡಿದ್ರಂತೆ, ಪ್ರಾಣ ಕೊಟ್ಟನಂತೆ. ಪಾಪಿಗಳಿಗಾಗಿ ಪ್ರಾಣ ಕೊಟ್ಟನಂತೆ. ತನ್ನ ಶಿಲುಬೆಯ ಮೇಲೆ ನಮಗಾಗಿ ತನ್ನ ಪ್ರೀತಿಯನ್ನು ಆತನ ಏನ್ ಮಾಡಿದನು, ಡೆಮಾನ್ಸ್ಟ್ರೇಟ್ ಮಾಡಿದನಂತೆ. ನೋಡ್ರಿ, ಹೊರಪಡದ ಪ್ರೀತಿ ಅಂದ್ರೆ ಪ್ರೀತಿಯಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನ್ ಗೊತ್ತಾ, ಕೊಡುವಂಥದ್ದು. ಅದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು. ಸೊ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೇನೆ. ನಾವು ಈಗ ಏನಂತಂದ್ರೆ ಅನೇಕ ಡೇಸ್ಗಳು ಬರ್ತದೆ, ವ್ಯಾಲೆಂಟೈನ್ ಡೇ ಬರ್ತದೆ, ಮದರ್ ಡೇ ಬರ್ತದೆ, ಫಾದರ್ ಡೇ ಬರ್ತದೆ. ಅವಾಗ ಸೆಲ್ಫಿ ತಕೋತೀವಿ, ದಿಸ್ ಈಸ್ ಮೈ ಸ್ವೀಟ್ ಮದರ್ ಅಂತೀವಿ, ದಿಸ್ ಈಸ್ ಮೈ ಗುಡ್ ಪಪ್ಪ ಅಂತೀವಿ. ಬಾಕಿ ಟೈಮಲ್ಲಿ ಸ್ವೀಟ್ ಇಲ್ಲ, ಹನಿ ಇಲ್ಲ. ಲವ್ ವಿಲ್ ಗಿವ್. ಹಲ್ಲೆಲೂಯಾ. ಪ್ರೀತಿ ಕೊಡುವಂಥದ್ದಾಗಿದೆ. ನನ್ನ ತಂದೆ ತಾಯಿಗೆ ನಾನು ಪ್ರೀತಿ ಮಾಡ್ತೀನಿ, ಶಿ ಈಸ್ ಮೈ ಬೆಸ್ಟ್ ಮಮ್ಮಿ. ಕೆಲಸ ಮಾಡು ಅಂದ್ರೆ ಶಿ ಈಸ್ ಅ ವರ್ಸ್ಟ್ ಮಮ್ಮಿ. ನಮ್ಮ ಪ್ರೀತಿ ತೋರಿಕೆ ಪ್ರೀತಿ ಇದೆ. ನಾವು ಅಷ್ಟೊಂದು ಡಿಸೆಪ್ಷನ್ ಅಲ್ಲಿ ಇದ್ದೀವಿ. ತೋರಿಕೆ ಪ್ರೀತಿ. ಜೀಸಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಸಂಪೂರ್ಣ ಹೃದಯದಿಂದ. ಯಾವ ಹೃದಯದಿಂದ? ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸು. ಯಾಕೆ ಪ್ರೀತಿಸು? ಯಾಕೆಂದ್ರೆ ಆತನು ನಾವಿನ್ನೂ ಪಾಪಿಯಾಗಿರುವಾಗಲೇ ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಏನೋ ಒಳ್ಳೆಯವರಿದ್ದೀವಂತ ದೇವರನ್ನು ಪ್ರೀತಿ ಮಾಡಂಗಿಲ್ಲ. ಹಲ್ಲೆಲೂಯ. ದೇವರನ್ನ ಹೇಳಿದ್ರೆ, ಮಗ ನೀನು ಚೆನ್ನಾಗಿ ಪ್ರಸಂಗ ಮಾಡ್ತಿ ಅಂತ ಪ್ರೀತಿ ಮಾಡಂಗಿಲ್ಲ, ನೀನು ಸೇವೆ ಮಾಡ್ತಿ ಅಂತ ಪ್ರೀತಿ ಮಾಡಂಗಿಲ್ಲ. ದೇವರ ಕ್ಯಾರೆಕ್ಟರೇ ಇಸ್ ಲವ್. ಆತನ ನೇಚರೇ ಪ್ರೀತಿಸುವುದು. ನೀನು ಹೆಂಗೆ ಇರು, ಏನೇ ಮಾಡು, ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಮೊದಲನೇ ಯೋಹಾನ 4ನೇ ಅಧ್ಯಾಯ 8ನೇ ವಚನ. 1 John chapter 4 verse 8. ಮೊದಲನೇ ಯೋಹಾನ 4ನೇ ಅಧ್ಯಾಯ 8ನೇ ವಚನ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡ್ರಿ, ದೇವರ ಪ್ರೀತಿ ಏನಾಗಿದೆ ಅಂತ ನಮ್ಮಲ್ಲಿ. ಹಿ ಪ್ರೂವ್ಡ್ ಹಿಸ್ ಲವ್. ಆತನ ತನ್ನ ಪ್ರೀತಿಯನ್ನು ಆತನ ಸಿದ್ಧಾಂತ ಪಡಿಸಿದನು. ಹಲ್ಲೆಲೂಯಾ. ದೇವರು ಒಂದು ಆಜ್ಞೆ ಕೊಟ್ಟಿದ್ದಾರೆ, ನನ್ನನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡು ಅಂತ.
ಆದ್ರೆ ನಾವೇನ್ ಮಾಡ್ತೇವೆ, ಬ್ರದರ್ ಮನ್ಸು ಬರಂಗಿಲ್ಲ ವಾಕ್ಯ ಓದಕ್ಕೆ, ಬ್ರದರ್ ಪ್ರೇಯರ್ ಮಾಡಕ್ ಮನ್ಸು, ಯಾಕಂದ್ರೆ ನಿನಗೆ ದೇವರ ಪ್ರೀತಿ ಇನ್ನೂ ಗೊತ್ತಿಲ್ಲ. ಹಲ್ಲೆಲೂಯ. ಯಾವಾಗ ಹೃದಯದಲ್ಲಿ ಪ್ರೀತಿ ಆಳ್ವಿಕೆ ಇರ್ತದೋ ಆ ಪ್ರೀತಿಯ ಅನುಗುಣವಾಗಿ ನಾವು ಡಿಸಿಷನ್ ಮಾಡ್ತೇವೆ. ಹಲ್ಲೆಲೂಯ. ಪ್ರೀತಿ ನಮ್ಮಲ್ಲಿ ಆಳ್ವಿಕೆ ಮಾಡ್ತಾ ಇದ್ರೆ ಅದರ ಅನುಗುಣವಾಗಿ ನಾವು ನಿರ್ಧಾರಗಳು ತಗೋತೇವೆ. ಹಣವನ್ನು ಪ್ರೀತಿ ಮಾಡ್ತಾ ಇದ್ರೆ ಹಣದ ಪ್ರೀತಿಯ ಅನುಗುಣವಾಗಿ ನಿರ್ಧಾರ ತಗೋತೇವೆ. ದೇವರನ್ನು ಬಿಟ್ಟು ಯಾವುದೇ ವಿಷಯವನ್ನು ನಾವು ಪ್ರೀತಿ ಮಾಡ್ತಾ ಇದ್ರೆ ಅದರ ಅನುಗುಣವಾಗಿ ನಾವೇನ್ ಮಾಡ್ತೇವೆ, ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಸಂಪೂರ್ಣವಾದ ಹೃದಯದಿಂದ ಪ್ರೀತಿ ಮಾಡಿ. ಯಾಕೆ? ನಾನು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಿದ್ದೇನೆ. ಹೇಗೆ ಪ್ರೀತಿ ಮಾಡಿದ್ದೇನೆ? ನನ್ನ ಸ್ವಂತ ಮಗನನ್ನೇ ನಿನಗಾಗಿ ಏನ್ ಮಾಡಿದ್ದೇನೆ, ಒಪ್ಪಿಸಿ ಕೊಟ್ಟಿದ್ದೇನೆ. ಆ ಶಿಲುಬೆ ಮೇಲೆ ನಿನಗಾಗಿ ನನ್ನ ಮಗನನ್ನು ಏನು ಜಡಿಯಲ್ಪಡುವುದಕ್ಕಾಗಿ, ರಕ್ತ ಸುರಿಸುವುದಕ್ಕಾಗಿ ನಾನು ಕೊಡಲ್ಪಟ್ಟಿದ್ದೇನೆ. ಹಲ್ಲೆಲೂಯ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಜೀಸಸ್ ಏನ್ ಹೇಳ್ತಾ ಇದ್ದಾರೆ? ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಏನ್ ಮಾಡಿದ್ದೇನಂತೆ. ಅಂದ್ರೆ ದೇವ್ರು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾರ ಅಂದ್ರೆ, ಯಾವ ರೀತಿ ಜೀಸಸ್ಗೆ ಪ್ರೀತಿ ಮಾಡಿದ್ರು ಅದೇ ರೀತಿ ನಮ್ಮನ್ನು ದೇವ್ರು ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯಲ್ಲಿ ಏನ್ ಮಾಡ್ರಿ, ನೆಲೆಗೊಳ್ರಿ. ಕಂಟಿನ್ಯೂ ವಾಕ್ಯ ಓದುವಾಗ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹೇಗೆ ನೆಲೆಗೊಳ್ತೀವಂತೆ ಆತನ ಪ್ರೀತಿಯಲ್ಲಿ? ಹೇಗೆ ಹೇಳ್ರಿ, ಹೇಗೆ ನೆಲೆಗೊಳ್ತೀವಿ? ಐ ಲವ್ ಯು ಅಂತ ಹೇಳರ್ಲಿ ಏನು, ಹೇಗೆ ನೆಲೆಗೊಳ್ತೇವೆ? ಆತನ ಆಜ್ಞೆಗಳನ್ನು ಅಂದ್ರೆ ಆತನ ನಿಯಮಗಳನ್ನು ಅದನ್ನು ನಾವು ಫಾಲೋ ಮಾಡುವಾಗ ಆತನ ಪ್ರೀತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ನೆಲೆಗೊಳ್ತಾ ಇದ್ದೇವೆ. ಪ್ರೇಯರ್, ಪ್ರಾರ್ಥನೆ ಅನ್ನುವಂಥದ್ದು ಒಂದು ಆಯ್ಕೆ ಅಲ್ಲ, ದೇವ್ರ ಕಮಾಂಡ್ ಮಾಡಿದ್ದಾರೆ. ವಾಕ್ಯ ಧರ್ಮಶಾಸ್ತ್ರ ನಿನ್ ಮನ್ಸು ಬಂದಾಗೆ ಓದ್ತೀನಿ ಬಿಡ್ತೀನಿ ಅಂತಂದ್ರೆ ಯು ಹ್ಯಾವ್ ನೋ ಲವ್ ಗಾಡ್. ನಿನ್ನ ದೇವ್ರ ಪ್ರೀತಿಯ ದೂರ ಉಳಿತು, ಎಲ್ಲೋ ಇದರಲ್ಲಿ ಇದೆಯಾ ಅಂತ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಆತನ ವಾಕ್ಯಗಳು ತನ್ನ ಹೆಸರಿನ ಮೇಲೆ ಕಿಂತ ಉನ್ನತವಾಗಿಟ್ಟಿದ್ದಾನಂತ ಹೇಳಿ. ವೆನ್ ಯು ರಿಜೆಕ್ಟಿಂಗ್ ದ ವರ್ಡ್ ಯು ಆರ್ ರಿಜೆಕ್ಟಿಂಗ್ ಗಾಡ್. ನೀನು ಬೈಬಲ್ ಓದುವುದು ನೀನು ತಿರಸ್ಕಾರ ಮಾಡ್ತಾ ಇದೆಯಾ, ಅದರ ಅರ್ಥ ನೀನು ದೇವರನ್ನು ತಿರಸ್ಕಾರ ಮಾಡ್ತಾ ಇದೆಯಾ ಅಂತ. ಅವಾಗ ನೀನು ಏನೇ ಪ್ರಾರ್ಥನೆ ಮಾಡಿದ್ರೆ, ನೀನು ಏನೇ ಕೆಲಸ ಮಾಡಿದ್ರೆ, ಏನ್ ಮಾಡಿದ್ರೂ ಆಗಂಗಿಲ್ಲ. ಯು ವಿಲ್ ಬಿ ಮೆಸ್ ಅಪ್. ನೀನು ದುಡಿತಿ ಫಲ ಬರಂಗಿಲ್ಲ. ಯಾಕೆ? ಅಲ್ಲಿ ಡಿವೋರರ್ ಕೆಲಸ ಮಾಡ್ತಾ ಇದ್ದಾನೆ, ನುಂಗುವ ಹುಳ ಅಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ನೀನೇ ಡೆವಿಲ್ಗೆ ಡೋರ್ ಓಪನ್ ಮಾಡಿದೀಯ. ಹಲ್ಲೆಲೂಯ. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತಂದ್ರೆ ನಮ್ಮನಿಗೆ ಆಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ. ಇಸ್ರಾಯೇಲ್ ಜನರಿಗೆ 600ಕ್ಕಿಂತ ಹೆಚ್ಚಾದ ಆಜ್ಞೆಗಳನ್ನು ಕೊಟ್ಟರು ದೇವ್ರು. ಯಾಕೆ? ಅವ್ರ ಮೇಲೆ ಪ್ರೀತಿ ಮಾಡುವುದರಿಂದ, ದಬ್ಬಾಳಿಕೆ ಮಾಡಕ್ಕಾಗಿ ಅಲ್ಲ. ಇಲ್ಲಿ ಹೆದರಿಸ್ತಾ ಇಲ್ಲ ದೇವರು, ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ನೋಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ಇವಾಗಿಂದು ಲವ್ ಸ್ಟೋರಿಗಳು ಹಂಗೆ ಇದಾವಲ್ಲ, ಹುಡುಗ ಹುಡುಗಿ ಪ್ರೀತಿ ಮಾಡ್ಲಿ ಅಂದ್ರೆ ಆಸಿಡ್ ಹಾಕ್ಬಿಡೋದು, ಚಾಕು ತೋರ್ಸ್ ಮಾಡೋದು, ಪ್ರೀತಿ ಮಾಡ್ತಿಲ್ಲ ನನಗೆ. ಹಂಗ ದೇವ್ರು ಹೇಳ್ತಾ ಇಲ್ಲ ನಮಗೆ ಪ್ರೀತಿ ಮಾಡಿಲ್ಲ ಅಂದ್ರೆ. ಇಟ್ಸ್ ಅ ಕಮಾಂಡ್, ಅದು ದೇವ್ರ ಆಜ್ಞೆ ಇದೆ. ಭಯ ಪಡಿಸ್ತಾ ಇಲ್ಲ ದೇವರು, ಭಯ ಪಟ್ಟು ನಿಮ್ಮ ಹತ್ರ ಪ್ರೀತಿ ತಗೋತಾ ಇಲ್ಲ. ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಳ್ರಿ. ನನ್ನ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ನೀವು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಾನು ನನ್ನ ತಂದೆಯ ಆಜ್ಞೆಗಳನ್ನು ಪರಿಪಾಲನೆ ಮಾಡಿ ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೇನೆ. ಹಾಗೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಈಗ ಹೇಳ್ರಿ, ಎಷ್ಟು ಜನ ಪ್ರೀತಿಸ್ತೀರಿ? ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಆತನ ಆಜ್ಞೆಗಳನ್ನು ಏನ್ ಮಾಡ್ಬೇಕಂತೆ? ಮೊದಲನೇ ಆಜ್ಞೆ ಯೋಶುವನಿಗೆ ದೇವರು ಏನ್ ಹೇಳ್ತಾ ಇದ್ದಾರೆ? ದಿಸ್ ಬುಕ್ ಆಫ್ ದ ಲಾ ನಿನ್ನ ಬಾಯಲ್ಲಿ ಇರಬೇಕು. ಹಲ್ಲೆಲೂಯ.
ಈಗ ಹೇಳ್ರಿ, ಎಷ್ಟು ಜನ ಬೈಬಲ್ ಓದ್ಲಿಕ್ಕೆ ನಿಮಗೆ ಆಜ್ಞೆ ಪರಿಪಾಲನೆ ಮಾಡ್ತೀರಿ? ಇಟ್ಸ್ ಅ ಕಮಾಂಡ್. ಯೌಶ್ವನಿಗೆ ಅವನಿಗೆ ಸಾಮಾನ್ಯ ಕೆಲಸ ಕೊಟ್ಟಿರಲಿಲ್ಲ ದೇವರು. 60 ಲಕ್ಷ ಜನರನ್ನು ಕಾನಾನ್ ದೇಶಕ್ಕೆ ನಡೆಸಬೇಕು. ಅಷ್ಟು ವರ್ಕ್, ಹೆವಿ ವರ್ಕ್. ಯಾವಾಗ ಪ್ರೀತಿ ಇರ್ತದೋ ಕೆಲಸ ಬಹಳ ಸುಲಭ ಆಗ್ಬಿಡ್ತದೆ. ಹಲ್ಲೆಲೂಯಾ. ಯಾರಾದ್ರ ಮೇಲೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಮಧ್ಯರಾತ್ರಿಯಲ್ಲಿ ಏನೇ ಹೇಳಿ ನಾವು ಅದನ್ನ ಮಾಡ್ತೀವಿ. ಯಾಕೆ? ಲವ್ ಮೋಟಿವೇಟ್ ಮಾಡುವಂಥದ್ದಾಗಿದೆ. ನಮ್ಮ ಯಾಕೋಬ 14 ವರ್ಷ ದುಡ್ದ. ಯಾರಿಗಾಗಿ? ರೇಚಲ್ಗಾಗಿ. 7 ವರ್ಷ ಆಕೆಗಾಗಿ ದುಡ್ದ. ಇನ್ನು 7 ವರ್ಷ ಅವ್ರ ಅಪ್ಪ ಹೇಳ್ದ, ಇನ್ನು 7 ವರ್ಷ ದುಡ್ಬೇಕು ನೀನು ರೇಚಲ್ ಬೇಕಂದ್ರೆ. ಅವಳ ಮೇಲೆ ಇರುವ ಪ್ರೀತಿಗಾಗಿ ಆ 7, ನೀವು ಅಲ್ಲಿ ವಾಕ್ಯ ಓದಿದ್ರೆ ಆ 14 ವರ್ಷ ಅವನಿಗೆ ಹೇಗೆ ಅನಿಸ್ತಂತಂದ್ರೆ ಫ್ಯೂ ಡೇಸ್ ಅನಿಸ್ತಂತೆ. ಬಹಳ ಕಡಿಮೆ ಅನಿಸ್ತಂತೆ. ಯಾಕೆ? ಲವ್. ಯಾಕೆ? ಪ್ರೀತಿ. ಒಬ್ಬ ವ್ಯಕ್ತಿ ಅಥವಾ ನೋಡ್ರಿ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಪ್ರೀತಿಸುವ ನೋಡಿದ್ರೆ ಎಷ್ಟೊತ್ತು ಟೈಮ್ ಗಂಟ್ಲೆ ನಾವು ಮಾತಾಡ್ತಿರ್ತೀವಿ ಫೋನಲ್ಲಿ, ಅಥವಾ ಗಿಫ್ಟ್ಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಬಟ್ ಜೀಸಸ್ ನಮಗೆ ಶ್ರೇಷ್ಠವಾದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ತನ್ನ ಒಬ್ಬನೇ ಮಗನನ್ನು. ದೇವದೂತನೇ ಕಳಿಸಲಿಲ್ಲ ದೇವರು. ಮಿಲಿಯಾಂತರ ದೇವದೂತರಿದ್ದರು, ದೇವದೂತ ಕಳಿಸಿಲ್ಲ. ತನ್ನ ಒಬ್ಬನೇ ಮಗನನ್ನೇ ಆತನ ಕೊಟ್ಬಿಟ್ಟ ಅಂದೆ. ಹಲ್ಲೆಲೂಯಾ. ಬಟ್ ನಾವು ಓದಕ್ಕೆ, ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ ಬ್ರದರ್, ಮನಸ್ಸಿಲ್ಲ ಬ್ರದರ್, ಆಗ್ತಾ ಇಲ್ಲ ಬ್ರದರ್. ನಾನು ಹೇಳುವುದು ಸ್ವಲ್ಪ ಬಹಳ ನೇರವಾಗಿ ಬರ್ಬೋದು, ಯಾಕಂದ್ರೆ ದೇವರ ವಾಕ್ಯ ಕಟ್ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಕೀಲು ಮಜ್ಜೆಗಳನ್ನು ಅದು ಬೇರ್ಪಡಿಸುವಂಥದ್ದಾಗಿದೆ. ಗಾಡ್ ಲವ್ಸ್. ನಮ್ಮನ್ನು ದೇವ್ರ ಪ್ರೀತಿ ಮಾಡ್ತಾರೆ, ಅದಕ್ಕಾಗಿ ನಮ್ಮನ್ನು ಕರೆಕ್ಷನ್ ಮಾಡ್ತಾರೆ. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಕರ್ತನು ತಾನು ಪ್ರೀತಿಸುವವರನ್ನೇ ಏನ್ ಮಾಡ್ತಾನಂತೆ? ಹಲ್ಲೆಲೂಯಾ. ನಮಗ್ ಕರೆಕ್ಷನ್ ಬೇಡ ಅಂತಂದ್ರೆ ದೇವ್ರು ಬಿಟ್ಬಿಡ್ತಾರಂತೆ. ಆಯ್ತು, ಸರಿ ಹೋಗು ಅಂತ. ಯಾವಾಗ ದೇವ್ರು ನಮ್ಮನ್ನು ಕರೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಂತ. ಹಲ್ಲೆಲೂಯಾ. ಬಟ್ ನಮಗೆ ಕೆಲವೊಂದು ಟೈಮಲ್ಲಿ ಕರೆಕ್ಷನ್ ಕಷ್ಟ ಆಗ್ಬಿಡ್ತದೆ. ನಮ್ದು ಪ್ರಾಬ್ಲಮ್ ಏನು ಗೊತ್ತ ಅವರಿಗೆ? ಅವ್ರು ಹೇಳ್ತಾರೆ ವಾಕ್ಯ ಓದು, ಪ್ರೇಯರ್ ಮಾಡು, ವಾಕ್ಯ ಓದು, ಪ್ರೇಯರ್ ಮಾಡು. ನಮ್ಮ ಸಮಸ್ಯೆ ನಮಗೆ, ನಿಮ್ಮ ಸಮಸ್ಯೆ ಬಗೆಹರಿಬೇಕಂತ ದೇವ್ರು ಹೇಳ್ತಾ ಇದ್ದಾರೆ. ನಿಯಮಗಳನ್ನು ಅರ್ಥ ಮಾಡಿಕೋ, ಹಣದ ನಿಯಮವನ್ನು ಅರ್ಥ ಮಾಡಿಕೋ, ಫ್ಯಾಮಿಲಿ ನಿಯಮವನ್ನು ಅರ್ಥ ಮಾಡಿಕೋ. ಎವ್ರಿಥಿಂಗ್ ಈಸ್ ಇನ್ ದ ಬುಕ್ ಆಫ್ ದ ಲಾ. ಪ್ರತಿಯೊಂದನ್ನು ಈ ಧರ್ಮಶಾಸ್ತ್ರದಲ್ಲಿ ದೇವರು ಕೊಡಲ್ಪಟ್ಟಿದ್ದಾರೆ. ಸೊ ದೇವ್ರ ವಾಕ್ಯ ಹೇಳ್ತಾನೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನೇ ನಾನು ಏನ್ ಮಾಡ್ತೇನೆ? ಶಿಕ್ಷಿಸುತ್ತೇನೆ. ಅದರ ಅರ್ಥ ಕರೆಕ್ಷನ್ ಮಾಡುತ್ತೇನೆ ಅಂತ ಇಂಗ್ಲಿಷ್ ನಲ್ಲಿ ಇದೆ. ದೋಸ್ ಹೂ ಲವ್ ಐ ವಿಲ್ ಕರೆಕ್ಟ್ ದೆಮ್. ನಾನು ಅವರನ್ನು ತಿದ್ದುತ್ತೇನೆ ಅಂತ ಹೇಳಿ. ಕೆಲವೊಂದು ಟೈಮಲ್ಲಿ ಅದು ಕರೆಕ್ಷನ್ ಸ್ವಲ್ಪ ನಮಗೆ ಪೇನ್ ಕೊಡ್ಬೋದು. ಹಲ್ಲೆಲೂಯಾ. ನಾನು 3ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದೆ. 3ನೇ ಕ್ಲಾಸ್, 2ನೇ ಕ್ಲಾಸ್. ಅವಾಗ ಹೋಗುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಇಷ್ಟಿಷ್ಟು ಹಣ ಜೇಬಲ್ಲಿ ಚಿಲ್ಲರ್ಗಳು ಇಟ್ಟು ಶಾಲೆಗೆ ಹೋಗ್ಲಿ ಅಂತ ಹೇಳಿ ಎಳ್ಕೊಂಡು ಬಾ ಶಾಲೆಗೆ ಬಾ, ವಲ್ಲ ಅಂತ ಅಳ್ತಾಡ. ನಾವು ಹೋಗಂಗಿಲ್ಲ ಅಂತೇಳಿ ಆಟೋದಲ್ಲಿ ಕಳಿಸ್ತಾ ಇದ್ರು. ಅವಾಗ ಟಾಂಗ ಇತ್ತು, ಟಾಂಗಾದಲ್ಲಿ ಕಳಿಸ್ತಾ ಇದ್ರು. ರಿಕ್ಷಾ ಇತ್ತು, ರಿಕ್ಷಾದಲ್ಲಿ ಕಳಿಸ್ತಾ ಇದ್ರು. ಫುಲ್ ಏನ್ ಬೇಕದು. ನಾ ಸ್ಕೂಲಿಗೆ ಹೋಗ್ಬೇಕಂದ್ರೆ ಇದು ಬೇಕು ನೋಡ, ನನಗೆ ತಗೋ ನಡಿ. ಯಾವಾಗ ಫೇಲ್ ಆದ್ನೋ, ಯಾವಾಗ ಫೇಲ್ ಆಗಿ ನಮ್ಮ ತಂದೆ ಮನೆಗೆ ಬಂದು ಬಯಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಆಟೋ ಕಟ್, ದುಡ್ಡು ಕಟ್, ಚಾವರ್ಕಿ ಇತ್ತು ಅದನ್ನು ಕಟ್. ನಡ್ಕೊಂತ ಹೋಗ್ಬೇಕು ಮಗನೇನಿ. ಎಲ್ಲಿಗೆ? 1 ಕಿಲೋಮೀಟರ್ ನಮ್ಮ ಅಶೋಕ್ ನಗರದಿಂದ ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲಿಗೆ ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರ್ಬೇಕು.
ತಂದೆ ತಾಯಿ ಹೇಟ್ ಮಾಡಿದ್ರ? ಏನ್ ಮಾಡಿದ್ರು? ಕರೆಕ್ಷನ್ ಮಾಡಿದ್ರು. ಇನ್ನು ನನ್ನ ಮಗನ ಹಿಂಗೆ ಕಂಫರ್ಟಬಲ್ ಕೊಟ್ಬಿಟ್ರೆ 3ನೇ ಕ್ಲಾಸಿಗೆ ಒಂದು ಸಮಾಪ್ತಿ ಆಗ್ಬಿಡ್ತದಂತ. ಹಲ್ಲೆಲೂಯಾ. ಸಾಯಂಕಾಲ ಬಂದ ತಕ್ಷಣನೇ ಊಟ ಕೊಡ್ತಿದ್ರು ಮುಂಚೆ, ಇವಾಗ ಊಟ ಇಲ್ಲ, ಮೊದಲು ಹೋಮ್ವರ್ಕ್ ಮಾಡೋದು. ಹೊಸ ಆಗ್ಲತ್ತದಂದ್ರೆ ಬಿ ನಮ್ಮ ತಾಯಿ ಅವಾಗ ಅದು ಏನಂದ್ರೆ ಒಲಿದು ಉಫ್ ಅಂತ ಊತಿದ್ರಲ್ಲ ಅದು, ಹೋಗಣೆ. ಅದು ಆ ಅಡಿಗೆ ಮನೆ ನಮ್ದು ಸಪ್ರೇಟ್ ಆಗಿತ್ತು, ಮನೆ ಬಿಟ್ಟು ಅಡಿಗೆ ಮನೆ ಸಪ್ರೇಟ್. ಅಲ್ಲಿ ಹೋದಂದ್ರೆ ಅದು ತೋನಿಂಗ್ ಮಣಿ ಮೊದಲು ಹೋಗಿ ಹೋಮ್ವರ್ಕ್ ಮಾಡೋ ಹಾಗೇನೆ ಫೇಲ್ ಆಗಿದೆ. ಕರೆಕ್ಷನ್ ಸ್ವಲ್ಪ ಹಾರ್ಡ್ ಇತ್ತದು, ಕರೆಕ್ಷನ್ ನೋವು ಕೊಡ್ತಾ ಇತ್ತದು. ಬಟ್ ಆ ಕರೆಕ್ಷನ್ ಡಿಸಿಪ್ಲಿನ್ ಆ ಟೈಮಲ್ಲಿ ನಮಗೆ ಪೇನ್ ಉಂಟು ಮಾಡ್ತದೆ. ಬಟ್ ಆಫ್ಟರ್ ಸಮ್ ಟೈಮ್ ಅದು ನಮಗೆ ರಿವಾರ್ಡ್ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಮಗೆ ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ತಂದೆ ತಾಯಿಗಳು ಕರೆಕ್ಷನ್ ಮಾಡುವಾಗ, ಬೈಯುವಾಗ ಬೇಜಾರಾಗ್ಬೇಡ್ರಿ, ನಿಮ್ಮ ಒಳ್ಳೆಯದಕ್ಕಾಗಿ ಅದು. ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ರಿವಾರ್ಡ್ ಇದೆ. ಹಲ್ಲೆಲೂಯಾ. ನೀವು ಹೇಳಿದೆ, ನಾನು ನಮ್ಮ ಅಣ್ಣ ಜಗಳ ಆಡ್ತಿದ್ವಿ. ನಾವು ಒಂದೇ ಹೇಳಿದೆ, ಇವತ್ತು ನೀನರ ಇರಬೇಕು, ನಾನರ ಇರಬೇಕು. ಅವಾಗ ಇನ್ನೂ ಚಿಕ್ಕವನಿದ್ದಾಗ ನೋಡ್ರಿ, ನೀನನ್ನ ಇರಬೇಕು, ನಾನನ್ನ ಇರಬೇಕು ಅಂತ ಜಲಸಿ, ಅಂತ ಹೊಟ್ಟೆ ಕಿಚ್ಚು, ಇಬ್ರು ಜಗಳ ಆಡ್ತಿದ್ದೀವಿ. ಈ ಮಾತು ನಮ್ಮ ತಾಯಿ ಕೇಳಿಸ್ಕೊಂಡಿದ್ದಾಳೆ. ತಾಯಿ ಬಂದು, ಹಂಗೆಲ್ಲ ಅನ್ಬಾರ್ದು ಮಗ, ಹಂಗೆಲ್ಲ ಅನ್ಬಾರ್ದು ನಿಮ್ಮ ಅಣ್ಣನಿಗೆ ಅನ್ಲಿಲ್ಲ. ಅಲ್ಲೇ ಸೀದಾ ಒಂದು ಬಡಗಿ ಇತ್ತು, ಬಟ್ಟೆ ಬಿಚ್ಚಿದ್ರು, ಕಣ್ಣ ಖಾರ ಹಾಕಿ ಹೊಡೆದ್ರು. ಅಲ್ಲ, ಆ ಲೈಫಲ್ಲೇ ಇನ್ನೊಂದ್ಸಲ ಅದು ಮಾತು ಬರಲಿಲ್ಲ. ಅವಾಗ ಪೇನ್ ಆಗ್ತಿತ್ತು. ಕಣ್ಣ ಖಾರ, ನಾ ಅಂತ ಅವಾಗ ಸತ್ತೋಗ್ತೀನಿ ಬಿಡು ಅಂತ ಬಿಡ್ಲಿಲ್ಲ. ಕಣ್ಣ ಖಾರ ಕೈ ಕಟ್ಟಿ ಹಿಂಗೆ ಬಿಟ್ಟಿದ್ರಲ್ಲಿ. ನಾ ಹೆಂಗ್ ನಾಟಕ ಮಾಡ್ತೀನಿ, ಸತ್ತೋಗ್ತೀನಿ ಬರ್ರೋ. ಯಾರು ಬರ್ತಿರ್ಲಿ, ಯಾಕಂದ್ರೆ ಅಲ್ಲಿ ಹೋದ್ರಂದ್ರೆ ಅವ್ರಿಗೆ ಏಟ ಬೀಳ್ತೀವಿ. ಕರೆಕ್ಷನ್ ಪೇನ್ಫುಲ್ ಆಗಿರ್ತದೆ. ಕರೆಕ್ಷನ್ ನಮಗೆ ಅನಿಸ್ತದೆ ನಮ್ಮ ತಂದೆ ತಾಯಿ ನಮಗೆ ಹೇಟ್ ಮಾಡ್ತಾ ಇದ್ದಾರೆ, ನಮಗೆ ಅನಿಸ್ತದೆ ನಮ್ಮ ತಂದೆ ತಾಯಿ ನಮಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮಗೆ ಫ್ರೀಡಮ್ ಕೊಡ್ತಾ ಇಲ್ಲ ಅಂತ ಅನಿಸ್ತದೆ. ಬಟ್ ಆ ಸಮಯದಲ್ಲಿ ಅದು ಪೇನ್ಫುಲ್ ಆಗಿರ್ತದೆ. ಬಟ್ ಆಫ್ಟರ್ ಸಮ್ ಟೈಮ್ ಅದು ರಿವಾರ್ಡ್ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾನೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನೇ ನಾನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿ. ಅಮ್ಮ, ತಂದೆ ತಾಯಿ ಹೋಗಿ ಬೇರೆಯವ್ರ ಮಕ್ಕಳಿಗೆ ಕರೆಕ್ಟ್ ಮಾಡಂಗಿಲ್ಲ, ನಮ್ಮ ಮಕ್ಕಳನ್ನೇ ನಾವು ಕರೆಕ್ಷನ್ ಮಾಡ್ತೀವಿ. ಯಾಕೆ? ಅವರನ್ನು ನಾವು ಏನು ಮಾಡ್ತೀವಿ? ಪ್ರೀತಿಸ್ತೀವಿ. ಹಾಗೆ ತಂದೆ ನಮ್ಮನ್ನು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಅದಕ್ಕಾಗಿ ನಿಮ್ಮನ್ನು ಕರೆಕ್ಟ್ ಮಾಡ್ತೇನೆ, ಅದಕ್ಕಾಗಿ ನಿಮಗೆ ಹೇಳ್ತೇನೆ, ಹಣವನ್ನು ಹಿಂಗೆ ಯೂಸ್ ಮಾಡ್ರಿ, ಹಣವನ್ನು ಹಂಗೆ ಯೂಸ್ ಮಾಡ್ರಿ, ಫ್ಯಾಮಿಲಿಯಲ್ಲಿ ಹಾಗಿರ್ರಿ, ಫ್ಯಾಮಿಲಿಯಲ್ಲಿ ಹೀಗಿರ್ರಿ. ಯಾಕೆ? ನಾನು ನಿಮ್ಮನ್ನು ಪ್ರೀತಿಸುವಾತನಾಗಿದೆ. ಹಲ್ಲೆಲೂಯಾ. ನೋಡ್ರಿ, 6ನೇ ವಚನವನ್ನು ಓದುವ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಪಡೆಯುತ್ತಾನೆ ಎಂಬುದು. 7ನೇ ವಚನ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯು ಮಸ್ಟ್ ಸಬ್ಮಿಟ್ ಅಂಡ್ ಎಂಡ್ಯೂರ್ ಕರೆಕ್ಷನ್ ಫಾರ್ ಡಿಸಿಪ್ಲಿನ್. God is dealing with you as with sons. ಯಾಕೆ ದೇವ್ರು ನಮ್ಮನ್ನು ಕರೆಕ್ಷನ್ ಮಾಡ್ತಾರೆ? ನಾವು ಆತನ ಮಕ್ಕಳಿದ್ದೀವಿ ಅಂತ ಹೇಳಿ. ಯಾಕೆ ಕರೆಕ್ಷನ್ ಮಾಡ್ತಾರೆ? ಮಕ್ಕಳಿದ್ದೀವಿ ಅಂತ ಹೇಳಿ. ಯಾರ ಮುಖಾಂತರ ಕರೆಕ್ಷನ್ ಮಾಡ್ತಾರೆ? ತಂದೆ ತಾಯಿಗಳ ಮುಖಾಂತರ ಕರೆಕ್ಷನ್ ಮಾಡ್ತಾರೆ, ವಾಕ್ಯದಿಂದ ಕರೆಕ್ಷನ್ ಮಾಡ್ತಾರೆ, ಪರಿಸ್ಥಿತಿಗಳ ಮುಖಾಂತರ ಕರೆಕ್ಷನ್ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ನೀವು ಓದುವಂಥ ಕಾಲೇಜ್ ಟೀಚರ್ಸ್ಗಳ ಮುಖಾಂತರ ಕರೆಕ್ಷನ್ ಮಾಡ್ತಾರೆ. ನೀವು ಜಾಬ್ ಕೆಲಸ ಮಾಡುವಂಥವರಲ್ಲಿ ನಿಮಗೆ ಕರೆಕ್ಷನ್ ಮಾಡ್ತಾರೆ. ಟೈಮ್ ಸರಿ ಬರಬೇಕಪ್ಪ ನೀನು ಅಂತ ಹೇಳ್ತಾರೆ. ನೀನು ಇರ್ಬೋದು, ನೀನು ದೇವ್ರ ಮಗ, ಬಟ್ ಇಲ್ಲಿ ಬರುವಾಗ ನೀನು ಟೈಮ್ ಸರಿ ಬರಬೇಕು. ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ದೇವ್ರ ಅನ್ಯ ಜನರನ್ನು ಯೂಸ್ ಮಾಡಿ ನಮಗೆ ಕರೆಕ್ಷನ್ ಮಾಡ್ತಾರೆ. ಯಾಕೆ? ಹೇಗಾದ್ರೂ ಮಾಡಿ ಈ ನನ್ನ ಮಗ ನಿಯಮದಲ್ಲಿ ಬಂದಾಗ ಈತನ ಯಶಸ್ವಿ ಆಗ್ಬಿಡ್ತಾನೆ, ಇವನು ಯಶಸ್ವಿ ಆದಾಗ ನನಗೆ ಮಹಿಮೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಗಾಡ್ ಈಸ್ ಎ ಗಾಡ್ ಆಫ್ ಡಿಸಿಪ್ಲಿನ್. ದೇವರು ಶಿಸ್ತಿನ ದೇವರಾಗಿದ್ದಾರೆ, ನಿಯಮಗಳ ದೇವರಾಗಿದ್ದಾರೆ. ಕೆಲವೊಂದು ಟೈಮಲ್ಲಿ ನಮಗೆ ಹಾರ್ಡ್ ಅನಿಸ್ತದೆ, ಅದು ಡಿಫಿಕಲ್ಟ್ ಅನಿಸ್ತದೆ, ಬಟ್ ಅದನ್ನು ನಾವು ಮಾಡುವಾಗ ಅದರ ಪ್ರತಿಫಲ ದೇವರು ನಮಗೆ ಆತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ.
ದೇವರನ್ನ ರಾಂಗ್ ಇಮ್ಯಾಜಿನ್ ಅಲ್ಲಿ ಇಟ್ಕೋಬೇಡ್ರಿ. ದೇವ್ರೆಲ್ಲ ಕೊಟ್ಬಿಡ್ತಾರೆ, ಒಂದ್ ದಿವಸ ಮಾಡ್ಬಿಡ್ತಾರೆ. ಇಲ್ಲ, ದೇವ್ರು 6 ದಿವಸ ಮಾಡಿದ್ದಾರೆ, 6 ದಿವಸ ನೀನು ದೇವರ ಕರೆಕ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕು. 6 ದಿವಸ ನೀನು ದೇವರು ನಿನಗೆ ಏನ್ ಕೊಟ್ಟಿದ್ದಾನೋ, ಏನ್ ಮಾಡಕ್ ಹೇಳಿದ್ದಾನೋ ಅದನ್ನು ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಡು ನಾಟ್ ಮಾಕ್ ಗಾಡ್. ದೇವರನ್ನು ನೀವು ಡಿಸೀವ್ ಮಾಡಕ್ಕಾಗಲ್ಲ. ನೀವು ಏನ್ ಬಿತ್ತುತ್ತೀರೋ ಅದನ್ನೇ ನೀವು ಏನ್ ಮಾಡ್ತೀರಿ. ಹಲ್ಲೆಲೂಯಾ. ನಾವು ಹೇಳ್ತೀವಿ, ಈಗ ಪರೀಕ್ಷೆ ಸಮಯ ಬಂತು, ಈಗ ದೇವರಿಗೆಲ್ಲ ಪ್ರೇಯರ್ ಮಾಡ್ತಾ ಇರ್ತಾರೆ ಹುಡುಗರೆಲ್ಲ, ಇದು ಸ್ಟೂಡೆಂಟ್ಸ್ಗಳು. ದೇವ್ರೇ, ನಿನಗೆ ಹಂಗೆ ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಹರಕೆ ಹೋದೆ, ಪಾಸ್ ಮಾಡಪ್ಪ ದೇವ್ರೆ. ದೇವ್ರು ಮಾಡ್ತಾರ? ನಿನ್ನಲ್ಲಿ ಅಜ್ಞಾನತನ ಇತ್ತು, ನಿನ್ನಲ್ಲಿ ವಿದ್ಯೆ ಹೋಗ್ತಾ ಇಲ್ಲ ಅಂದ್ರೆ ದೇವ್ರು ಹೆಲ್ಪ್ ಮಾಡ್ತಾರೆ, ಮಾಡಂಗಿಲ್ಲ ಅಂತಲ್ಲ. ಬಟ್ ನೀನು ಆರಾಮಾಗಿ ಮಲ್ಕೊಂಡು ಪರೀಕ್ಷೆ 9 ಗಂಟೆಗಿದೆ ಅಂದ್ರೆ 8 ಗಂಟೆಗೆ ಎದ್ದು, ಈಗ ದೇವ್ರೇ, ನಾನು ನಿನ್ ಮಗ ಆಗಿದ್ದೀನಿ, ನನಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ದೇವ್ರೆ. ಮಗ, ನಿನ್ನ ನಿಯಮದಲ್ಲೇ ಬರ್ತಾ ಇಲ್ಲ, ನನ್ನ ನಿಯಮಗಳೇ ನಿನಗೆ ಗೊತ್ತಿಲ್ಲ ಇನ್ನು. ಅದಕ್ಕೆ ದೇವ್ರು ಹೇಳ್ತಾ, ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನೇ ನಾನು ಕರೆಕ್ಷನ್ ಮಾಡುತ್ತೇನೆ. ಹಲ್ಲೆಲೂಯಾ. ಯಾವಾಗ ದೇವರು ನಿಮ್ಮನ್ನು ಕರೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಬ್ಲೆಸ್ಸೆಡ್ ವ್ಯಕ್ತಿಗಳು. ಹಲ್ಲೆಲೂಯಾ. ದೇವರು ಎಲ್ರಿಗೆ ಕರೆಕ್ಷನ್ ಮಾಡಂಗಿಲ್ಲ. ಅದಕ್ಕೆ ಲೋಕದ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ, ನಾಶವಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಆತನು ಆರಿಸಿಕೊಂಡಿದ್ದಾನೋ ಅವರಿಗೆ ಆತನ ಕರೆಕ್ಷನ್ ಮಾಡುವ ಆತನಾಗಿದ್ದಾನೆ. ಒಂದು ನಿಯಮ ಕೊಟ್ಟ, ಲವ್ ಮೀ ವಿತ್ ಆಲ್ ಯುವರ್ ಹಾರ್ಟ್. ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಶಕ್ತಿಯಿಂದ ಪ್ರೀತಿಸು. ನನ್ನನ್ನು ಪ್ರೀತಿಸುವುದಾದರೆ ಆಜ್ಞೆಗಳನ್ನು ಕೈಕೊಂಡು ನಡೆ. ಇಫ್ ಯು ಲವ್ ಮೀ, ಒಬೇ ಮೈ ಕಮಾಂಡ್ಸ್. ಹಲ್ಲೆಲೂಯಾ. ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆ ಎಂಬುದಾಗಿ ಪ್ರೊವರ್ಬ್ಸ್ ಚಾಪ್ಟರ್ 2, ಜ್ಞಾನೋಕ್ತಿಗಳು 2ನೇ ಅಧ್ಯಾಯ ಮೊದಲ 2 ವಚನಗಳು. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಹಲ್ಲೆಲೂಯಾ. ಏನಂತೆ? ಆತನ ಆಜ್ಞೆಗಳನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಂತೆ? ನಿಧಿಗಳು, ಟ್ರೆಜರ್ಸ್ ಅಂದ್ರೆ ಕಮಾಂಡ್ಮೆಂಟ್ಸ್. ದೇವ್ರು ನಮಗೆ ಹಣ ಕೊಡಂಗಿಲ್ಲ, ಆಜ್ಞೆ ಕೊಡ್ತಾನೆ. ಹಲ್ಲೆಲೂಯಾ. ದೇವ್ರು ನಮಗೆ ಏನಂದ್ರೆ ಗಂಟೆಗಟ್ಲೆ ಹಣ ಇದು ಮಾಡಂಗಿಲ್ಲ, ಆಜ್ಞೆ ಕೊಡ್ತಾನೆ. ಆ ಆಜ್ಞೆ ಫಾಲೋ ಮಾಡುವಾಗ ಹಣದ ಚೀಲ ಅಲ್ಲ, ಹಣದ ರಾಶಿನೇ ಬರ್ತಾ ಇರ್ತದ. ಯಾಕಂದ್ರೆ ದೇವರ ನಿಯಮವನ್ನು ಆ ರೀತಿಯಾಗಿ ಮಾಡಿದ್ದಾರೆ. ಇವತ್ತು ನಾವು ಒಂದು ನಿಯಮ ಕಲಿತಾ ಇದೆ, ದಟ್ ಇಸ್ ಅ ರಾಯಲ್ ಲಾ ಆಫ್ ಲವ್. ಇವತ್ತು ಒಂದು ನಿಯಮ ಕಲಿತಾ ಇದ್ದೀವಿ, ಏನ್ ಗೊತ್ತಾ? ಅದು ದೇವರನ್ನು ಪ್ರೀತಿಸುವುದು, ರಾಯಲ್ ಲಾ ಆಫ್ ಲವ್. ಯಾವಾಗ ದೇವರನ್ನು ಪ್ರೀತಿಸ್ತೇವೋ ಅವಾಗ ನಾವು ಇತರರನ್ನು ಕೂಡ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಮೊದಲನೇ ಯೋಹಾನ 4ನೇ ಅಧ್ಯಾಯ, ಅಲ್ಲಿಗೆ ಬರೋಣ ನಾವು. ಮೊದಲನೇ ಯೋಹಾನ 4ನೇ ಅಧ್ಯಾಯ 7ನೇ ವಚನದಿಂದ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದರಲ್ಲಿ ಎಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. 11ನೇ ವಚನ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಒಬ್ಬರನ್ನೊಬ್ಬರು ಪ್ರೀತಿಸುವ
ಹಂಗಿನಲ್ಲಿದ್ದೇವೆ. ಇನ್ನೊಂದ್ ಕಡೆ ವಚನ ನಾವು ನೋಡ್ತೇವೇನಂದ್ರೆ, ಆತನು ನಮ್ಮನ್ನು ಮೊದಲು ಇರುವುದರಿಂದ ನಾವು ಆತನನ್ನು ಪ್ರೀತಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ಕೊನೆಯ ದಿವಸದಲ್ಲಿ ಹೇಳ್ತದೆ ವಚನದಲ್ಲಿ ಏನಂದ್ರೆ, ದೇರ್ ವಿಲ್ ಬಿ ಹೇಟರ್ಸ್ ಆಫ್ ಗಾಡ್. ದೇವರನ್ನು ದ್ವೇಷಿಸುವವರು ಎದ್ದೇಳುವಂತರಾಗಿದ್ದಾರೆ. ಹೇಟರ್ಸ್ ಆಫ್ ಗಾಡ್. ಯಾಕೆಂದ್ರೆ ಅವ್ರಿಗೆ ನಿಯಮದಲ್ಲಿ ಬರ್ಲಕ್ಕೆ ಇಷ್ಟ ಇಲ್ಲದೆ ಇರುವುದರಿಂದ, ಅವರು ತಮ್ಮ ಮನಸ್ಸಿಗೆ ಹೇಗ್ ಬೇಕೋ ಹಾಗೆ ಜೀವಿಸಬೇಕೆಂಬುದಾಗಿರುವುದರಿಂದ ದೇ ವಿಲ್ ಹೇಟ್ ಗಾಡ್. ದೇವರನ್ನು ಹೇಟ್ ಮಾಡುವವರು ಇರ್ತಾರೆ ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಗಾಡ್ ಫಸ್ಟ್ ಲವ್ಡ್ ಅಸ್. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ, ಆದುದರಿಂದ ನಾವು ಆತನನ್ನು ಪ್ರೀತಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಪೇತ್ರನಿಗೆ ದೇವರು ಹೇಳಿದ್ರು, ಪೇತ್ರ 3 ಸಲ ಸುಳ್ಳು ಹೇಳಿದ. 3 ಸಲ ಸುಳ್ಳು ಹೇಳಿ ಆತನು ಬಿದ್ದು ಹೋಗಿದ್ದ. ಆದ್ರೆ ಬಿದ್ದು ಹೋಗೋದಕ್ಕಿಂತ ಮುಂಚೆ ದೇವರು ಹೇಳಿದ್ರು ಆತನಿಗೆ, ನಿನ್ನ ನಂಬಿಕೆಯಲ್ಲಿ ನೀನು ಬಿದ್ದು ಹೋಗಬೇಡ ಎಂಬುದಾಗಿ. ಅದಕ್ಕಾಗಿ ಯೋಹನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೇತ್ರನಿಗೆ ದೇವರು ಏನ್ ಕೇಳ್ತಾ ಇದ್ದಾರೆ ನೋಡ್ರಿ. 21ನೇ ಅಧ್ಯಾಯ 15ನೇ ವಚನದಿಂದ. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು ಯೋಹಾನನ ಮಗನಾದ ಸಿಮೋನನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಇಲ್ಲಿ ಜೀಸಸ್ ಪೇತ್ರನೇ ಕೇಳ್ತಾ ಇದ್ದಾರೆ, ಏನ್ ಗೊತ್ತಾ? ಪೇತ್ರನೇ, ಇವುಗಳಿಗಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ಇವುಗಳಿಗಿಂತ ಹೆಚ್ಚಾಗಿ ಅಂತಂದ್ರೆ ಏನ್ ಕೇಳ್ತಾ ಇದ್ದಾರೆ ಗೊತ್ತಾ? ಅಲ್ಲಿ ಈ ಊಟಕ್ಕಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ಯಾಕೆಂದ್ರೆ ಪೇತ್ರ ಊಟದ ನಿಮಿತ್ತವಾಗಿಯೇ ದೇವರನ್ನು ಬಿಟ್ಟು ಹೋಗಿದ್ದ. ಜೀಸಸ್ ರೆಸರೆಕ್ಷನ್ ಆಗಿ ಹೋಗ್ಬಿಟ್ರು. ಆದ್ರೆ ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗೆ ಊಟ ಎಲ್ಲಿಂದ ಬರ್ತದೆ? ತನ್ನ ಕರುವಿಕೆಯನ್ನು ಬಿಟ್ಟು ಆತನು ಹೋಗಿದ್ದ. ಜೀಸಸ್ ಆತನಿಗೆ ಕರೆದು ಹೇಳ್ತಾ ಇದ್ದಾರೆ, ಪೇತ್ರನೇ, ಇವುಗಳಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯ? ಇವತ್ತು ಪರಿಶುದ್ಧಾತ್ಮನು ನಮಗೆ ಕೇಳುವಂತ ವಿಷಯ ಏನು ಅಂದ್ರೆ, ಇವುಗಳಿಗಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ಮೊಬೈಲ್ಗಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ನಿನ್ನ ಬಂಧು ಬಳಗಕ್ಕಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ನಿನ್ನ ಆಹಾರಕ್ಕಿಂತ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸ್ತೀಯ? ಪೇತ್ರನಿಗೆ ಕೇಳ್ತಾ ಇದ್ದಾರೆ ದೇವರು, ನೀ ನನ್ನನ್ನು ಪ್ರೀತಿಸ್ತೀಯ ಇವುಗಳಿಗಿಂತ ಹೆಚ್ಚಾಗಿ? ಪೇತ್ರನತ ಆ ಒಂದು ಪ್ರೀತಿ ಇತ್ತು. ಆತನು ಹೇಳ್ತಾ ಇದ್ದಾನೆ, ಏನ್ ಗೊತ್ತಾ? ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದಾಗ ಜೀಸಸ್ ಹೇಳ್ತಾ ಇದ್ದಾರೆ, ನನ್ನ ಮಂದೆಗಳನ್ನು ನೀನು ಮೇಯಿಸು ಎಂಬುದಾಗಿ. ಹಲ್ಲೆಲೂಯಾ. ಫೀಡ್ ಮೈ ಲ್ಯಾಂಬ್ಸ್, ನನ್ನ ಮಂದೆಗಳನ್ನು ಮೇಯಿಸು. ಪೇತ್ರನಿಗೆ ಹೇಳ್ತಾ ಇದ್ದಾರೆ, ಪೇತ್ರನೇ, ನೀವು ಪ್ರೆಷರಿಂದ ಸೇವೆ ಮಾಡಬೇಡ, ಒತ್ತಡದಿಂದ ಸೇವೆ ಮಾಡಬೇಡ, ಪ್ರೀತಿಯಿಂದ ಸೇವೆ ಮಾಡು. ಪೇತ್ರ ಒತ್ತಡದಲ್ಲಿ ಇರ್ತಿದ್ದ, ಆತುರದಲ್ಲಿ ಇರ್ತಿದ್ದ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಓಡಾಡೋದು. ಪೇತ್ರ ದೇವ್ರು ಹೇಳ್ತಾ ಇದ್ದಾರೆ, ಒತ್ತಡದಿಂದ ಕೆಲಸ ಮಾಡಬೇಡ, ಪ್ರೀತಿಯಿಂದ ಮಾಡು. ಪ್ರೀತಿಯಿಂದ ಮಾಡುವಾಗ ನನ್ನ ಮಂದೆಗಳನ್ನು ನೀನೇನ್ ಮಾಡು? ಮೇಯಿಸು. 2ನೇ ಸಲ ಮತ್ತೆ ಅದೇ ಕೇಳ್ತಾ ಇದ್ದಾರೆ ನೋಡ್ರಿ, ಕಂಟಿನ್ಯೂ ವಾಕ್ಯ ಓದುವಾಗ. ಆತನು ಅವನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ 3 ಸಲ ಯೇಸು ಸ್ವಾಮಿ ಪೇತ್ರನಿಗೆ ಕೇಳ್ತಾ ಇದ್ದಾರೆ, ನೀ ನನ್ನನ್ನು ಪ್ರೀತಿಸ್ತೀಯ? ಪ್ರೀತಿಸುವುದಾದರೆ ನನ್ನ ಮಂದೆಗಳನ್ನು ಮೇಯಿಸು.
ನೀ ನನ್ನನ್ನು ಪ್ರೀತಿಸುವುದಾದರೆ ಕುರಿಗಳನ್ನು ಕಾಯಿ. ಅಂದರೆ ಆತನಿಗೆ ಹೇಳ್ತಾ ಇದ್ದಾರೆ ಜೀಸಸ್ ಪೇತ್ರನಿಗೆ, ನಿನಗೆ ಒಂದು ದೊಡ್ಡ ಟಾಸ್ಕ್ ಇದೆ, ನಿನಗೆ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕಿದೆ, ಆದರೆ ನೀನು ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯ. ಈ ವರ್ಷ ದೇವರ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳುವಾಗ, ಆ ದೇವರ ಪ್ರೀತಿಯ ನಿಯಮದಲ್ಲಿ ನೆಲೆಗೊಳ್ಳುವಾಗ ನಾವು ಫಲಭರಿತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯ. ಪರಿಶುದ್ಧಾತ್ಮ ನಿಮಗೆ ಇವತ್ತು ಪ್ರಶ್ನೆ ಮಾಡುವುದಾದರೆ, ಇವೆಲ್ಲಗಳಿಗಿಂತ ನನಗೆ ಹೆಚ್ಚಾಗಿ ಪ್ರೀತಿಸ್ತೀಯಾ? ಹಾಗಾದರೆ ಸತ್ಯವೇದವನ್ನು ಓದು. ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? ಹಾಗಾದರೆ ನನ್ನ ಜೊತೆ ಸಮಯವನ್ನು ಕಳೆ. ಮೊಬೈಲಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀವಿ, ಬಟ್ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳುವುದಾದರೆ, ಆ ನಿಯಮಗಳನ್ನು ನಾವು ಫಾಲೋ ಮಾಡುವುದಕ್ಕಾಗಿ ದೇವರು ಏನು ಕೊಡ್ತಾರೆ? ನಮಗೆ ಗ್ರೇಸ್ ಅನ್ನು ಕೊಡ್ತಾರೆ. ಗ್ರೇಸ್ ಅಂತಂದ್ರೆ, ಕೃಪೆ ಅಂತಂದ್ರೆ ನಾವು ಹೇಗ್ ಬೇಕಾಗಿರುವಂಥದ್ದಲ್ಲ. ಕೃಪೆ ಅಂತಂದ್ರೆ ಪಾಪ ಮಾಡುವುದಕ್ಕಾಗಿ ಲೈಸೆನ್ಸ್ ಅಲ್ಲ. ಇವಾಗ ಕೃಪೆಯಲ್ಲಿ ನಾವು ಜೀವಿಸ್ತಾ ಇರುವುದರಿಂದ ನಾವು ಏನು ಅನ್ಕೊಂಡ್ಬಿಟ್ಟಿದೀವಿ? ದೇವರು ಚೇಂಜ್ ಆಗಿಬಿಟ್ಟಿದ್ದಾರೆ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಬಹಳ ದೇವರು ಹಾರ್ಷ್ ಆಗಿದ್ರು, ಹೊಸ ಒಡಂಬಡಿಕೆಯಲ್ಲಿ ದೇವರು ಸಾಫ್ಟ್ ಆಗಿದ್ದಾರೆ. ಇಲ್ಲ, ಹಳೆ ಒಡಂಬಡಿಕೆಯಲ್ಲಿ ಕೂಡ ದೇವರು ಸಾಫ್ಟ್ ಆಗಿದ್ರು, ಹಳೆ ಒಡಂಬಡಿಕೆಯಲ್ಲಿ ದೇವರು ಕೃಪಾಪೂರ್ಣನಾಗಿದ್ದನು, ಇವಾಗ್ಲೂ ಕೂಡ ಆತನು ಕೃಪಾಪೂರ್ಣನಾಗಿದ್ದಾನೆ. ಇವಾಗ್ಲೂ ಕೂಡ ಆತನು ಪಾಪವನ್ನು ದ್ವೇಷ ಮಾಡುತ್ತಾನೆ, ಪಾಪವನ್ನು ಹೇಟ್ ಮಾಡುತ್ತಾನೆ. ಅವತ್ತು ಕೂಡ ಆತನು ಪಾಪವನ್ನು ಹೇಟ್ ಮಾಡಿದ್ದ, ಇವತ್ತು ಕೂಡ ಆತನು ಪಾಪವನ್ನು ಹೇಟ್ ಮಾಡುವಾತನಾಗಿದ್ದಾನೆ. ಅದಕ್ಕಾಗಿ ನಮಗಿರೋದು ಒಂದೇ ಒಂದು ಆಜ್ಞೆ ಅಥವಾ ಎರಡು ಆಜ್ಞೆ: ದೇವರನ್ನು ಸಂಪೂರ್ಣವಾಗಿ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ಆತನನ್ನು ಪ್ರೀತಿಸುವುದು. ಆತನನ್ನು ಪ್ರೀತಿಸುವಂತ ಕೆಲವೊಂದು ಸೈನ್ಗಳು ಏನಂದ್ರೆ, ಆತನ ವಾಕ್ಯಗಳನ್ನು ನಾವು ಓದಿ ಕೈಕೊಂಡು ನಡೆಯುವಂಥದ್ದು, ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂಥದ್ದು. ಸೊ ದೇವರು ನಮಗೆ ಒಂದು ನಿಯಮ ಕೊಟ್ಟಿದ್ದಾರೆ, ರಾಯಲ್ ಲಾ ಆಫ್ ಲವ್. ಇದೆಲ್ಲದಕ್ಕಿಂತ ದೊಡ್ಡ ಕಮಾಂಡ್ ಆಗಿದೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಇದೆಲ್ಲದಕ್ಕಿಂತ ದೊಡ್ಡ ಆಜ್ಞೆ ಆಗಿದೆ, ನೀನು ದೇವರನ್ನು ಪ್ರೀತಿಸು ಎಂಬುದಾಗಿ. ನೀನು ದೇವರನ್ನು ಪ್ರೀತಿಸುವಾಗ ನಿನ್ನ ಮಕ್ಕಳನ್ನು, ನಿನ್ನ ಗಂಡನನ್ನು, ನಿನ್ನ ಹೆಂಡತಿಯನ್ನು ನೀನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ಬನ್ನಿರೆಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ.